Hello dear students, welcome to Sing Style of Maths. So previous lecture ಅಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ ರಿಲೇಷನ್ಸ್ ಅಂದರೆ ಏನು ಅಂತೇಳಿ, ಹೌದಲ್ವಾ? ಸೊ ರಿಲೇಷನ್ ಅಂದರೆ ಏನು ಹೇಳಿದ್ದೆ? ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಪರ್ಟಿಕ್ಯುಲರ್ಲಿ ರಿಲೇಷನ್ನ ಆನ್ ಸೆಟ್ ಎ ಅಂತ ಕೊಡ್ತಾರಲ್ಲ, ಅಥವಾ ಇನ್ ಸೆಟ್ ಎ, ಈ ಥರ ಇನ್ ದ ಸೆಟ್ ಎ ಒಂದೇ ಸೆಟ್ ಕೊಟ್ಟಾಗ ಅವಾಗ ನಾವೇನು ಮಾಡ್ತೀವಿ? ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಹೇಳ್ತೀವಿ. ಅಂದರೆ ಏನು? ಅವ್ರು ಕೊಟ್ಟಿರೋ ಕಂಡೀಷನ್, ಏನೋ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುವಂಥ ಎಲ್ಲ ಆರ್ಡರ್ಡ್ ಪೇರ್ಸ್ ಎ ಕ್ರಾಸ್ ಎ ಅಲ್ಲಿ ಇರುತ್ತಲ್ಲ, ಆ ಎಲ್ಲ ಆರ್ಡರ್ಡ್ ಪೇರ್ಸಲ್ಲಿ ಯಾವ್ದು ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ಏನು ಮಾಡ್ತೀವಿ? ಸೆಲೆಕ್ಟ್ ಮಾಡಿ ಇನ್ನೊಂದು ಸೆಟ್ಟಲ್ಲಿ ಬರಿತೀವಿ. ದಟ್ ವಿಲ್ ಗಿವ್ ಯು ರಿಲೇಷನ್, ಕರೆಕ್ಟ್? ಸೊ ದೇರ್ಫೋರ್ ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಕಲ್ತಿದ್ವಿ, ಹೌದಾ? ನೆಕ್ಸ್ಟ್ ಇನ್ನು ಏನು ಕಾನ್ಸೆಪ್ಟ್ ಕಲ್ತಿದ್ದೀವಿ? ಆಲ್ರೆಡಿ ಟೈಪ್ಸ್ ಆಫ್ ರಿಲೇಷನ್ ಕಲ್ತಿದ್ದೀವಿ. ಟೈಪ್ಸ್ ಆಫ್ ರಿಲೇಷನಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಈಗಿರೋದು ಅಂದರೆ ಆರ್ ಎಸ್ ಟಿ. ಆ್ಯಕ್ಚುಲಿ ನಾನು ಐಡೆಂಟಿಟಿ ರಿಲೇಷನ್, ಇನ್ವರ್ಸ್ ರಿಲೇಷನ್ ಎಲ್ಲ ಹೇಳಿದ್ದೀನಿ. ಯಾರಾದರೂ ಆ ಲೆಕ್ಚರ್ ವಾಚ್ ಮಾಡಿಲ್ಲ ಅಂದರೆ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್ ಲೆಕ್ಚರ್ ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್, ಓಕೆ? ಆದರೆ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಈಗ ಬೇಕಾಗಿರೋದು ಆರ್ ಎಸ್ ಟಿ. ಆರ್ ಎಸ್ ಟಿ ಮೀನ್ಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇವು ಮೂರು ಆಗಿಬಿಟ್ರೆ ಅದು ಅಂಥ ರಿಲೇಷನ್ ಏನಂತ ಕರಿತೀರಾ ಅಂತ ಹೇಳಿದ್ದೆ? ಈಕ್ವಿವೇಲೆನ್ಸ್ ರಿಲೇಷನ್, ಓಕೆ? ಸೊ ಜಸ್ಟ್ ರಿವೈಸಿಂಗ್ ಇಟ್, ರೈಟ್? ಇವತ್ತು ನಾವು ಮಾಡೋದು ಆ್ಯಕ್ಚುಲಿ ಎಕ್ಸಸೈಸ್ 1.1, ಓಕೆ? ಸೊ ಆರ್ ಎಸ್ ಟಿ ಕಂಡೀಷನ್ ಅಂತ ಅಂದರೆ ಏನು? ಆರ್ ಅಂದರೆ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಂದರೆ ಏನು ಅಂದರೆ ನಿಮಗೆ ಸೆಟ್ಟಲ್ಲಿ ಕೊಟ್ಟಿರುವಂಥ ಎಲಿಮೆಂಟ್ಸ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ 1 2 3 ಅಷ್ಟೇ ಕೊಟ್ರಪ್ಪ. ಈ ಮೂರು ಎಲಿಮೆಂಟ್ಸ್, ಓಕೆ, ಮೂರು ಎಲಿಮೆಂಟ್ಸಿಂದು ಆರ್ಡರ್ಡ್ ಪೇರ್ ಎಕ್ಸಿಸ್ಟ್ ಆಗಬೇಕು, ವೇರ್ ದೇರ್ ಇಮೇಜಸ್ ಆರ್ ಆಲ್ಸೋ ಸೇಮ್. ಅಂದರೆ ಮ್ಯಾಪಿಂಗ್ ಸೇಮ್ ಎಲಿಮೆಂಟಿಗೆ ಆಗಿರಬೇಕು. ಅಂದರೆ ಏನು? 1 ಈಸ್ ರಿಲೇಟೆಡ್ ಟು 1, 2 ಈಸ್ ರಿಲೇಟೆಡ್ ಟು 2, 3 ಈಸ್ ರಿಲೇಟೆಡ್ ಟು 3. ಈ ಎಲಿಮೆಂಟ್ಸ್ ಅಂತೂ ಇದ್ರ ಜೊತೆಗೆ ಬೇರೆ ಎಲಿಮೆಂಟ್ಸ್ ಇದ್ದರೆ ರಿಫ್ಲೆಕ್ಸಿವ್ ಆಗುತ್ತಾ ಮ್ಯಾಮ್ ಅಂದರೆ ಆಗುತ್ತೆ, ನೋ ಪ್ರಾಬ್ಲಮ್ ಅಟ್ ಆಲ್. ರಿಫ್ಲೆಕ್ಸಿವ್ ಆಗೋಕ್ಕೆ ಕಂಡೀಷನ್ ಏನು ಅಂದರೆ ಇವು ಮೂರು ಎಲಿಮೆಂಟ್ಸ್, ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸಿಂದು ಇಮೇಜು, ಪ್ರೀ ಇಮೇಜು ಸೇಮ್ ಇರುವಂಥ ಆರ್ಡರ್ಡ್ ಪೇರ್ಸ್ ಇರಬೇಕು. ಜೊತೆಯಲ್ಲಿ ಬೇರೆವಿದ್ರೂ ತೊಂದರೆ ಇಲ್ಲ, ಅರ್ಥ ಆಯ್ತಲ್ಲ? ಬಟ್ ಇವಂತೂ ಕಂಪಲ್ಸರಿ ಇರಬೇಕು. ಈಗ ಎಲ್ಲ ಎಲಿಮೆಂಟ್ಸ್ ಇದಾವೆ ಆದರೆ 3 × 3 ಇಲ್ಲ ಅಂತ ಅಂದರೆ, 3, 3 ಆರ್ಡರ್ಡ್ ಪೇರ್ ಇಲ್ಲ ಅಂದರೆ ಇದು ರಿಫ್ಲೆಕ್ಸಿವ್ ಆಗಲ್ಲ. ಎಲ್ಲ ಇರಲಿ ಬೇಕಿದ್ರೆ. ಎ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 3 × 3 9. 9ಅಲ್ಲಿ 8 ಇದ್ದಾವೆ ಆದರೆ 3, 3 ಇಲ್ಲ ಅಂತ ಅಂದರೆ ಅವಾಗ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಅರ್ಥ ಆಯ್ತಲ್ಲ? ಅಥವಾ ಯಾವುದೂ ಇಲ್ಲ, ಇವು ಮೂರು ಅಷ್ಟೇ ಇದ್ದಾವೆ, ರಿಫ್ಲೆಕ್ಸಿವ್ ಆಗುತ್ತೆ. ಇವು ಮೂರಿದ್ದು ಇನ್ನೂ ಒಂದು ಯಾವುದೋ ಎಕ್ಸ್ಟ್ರಾ ಇದೆ, ರಿಫ್ಲೆಕ್ಸಿವ್ ಆಗುತ್ತೆ. ಎಲ್ಲ ಇದ್ದು ಯಾವುದೋ 2, 2 ಇಲ್ಲ ಅಂತಂದರೆ ರಿಫ್ಲೆಕ್ಸಿವ್ ಆಗಲ್ಲ. ಸೊ ರಿಫ್ಲೆಕ್ಸಿವ್ ಅಂದರೆ ಏನು? ನಿಮಗೆ ನಾರ್ಮಲ್ ವರ್ಡೇ ಗೊತ್ತಿರಬೇಕಲ್ಲ. ರಿಫ್ಲೆಕ್ಷನ್ ಅಂದರೆ ಏನು? ಮಿರರ್ ಮುಂದೆ ನೀವು ನಿಂತ್ಕೊಂಡ್ರೆ ನಿಮ್ಮದೇ ಆದ ರಿಫ್ಲೆಕ್ಷನ್. ಮೀನ್ಸ್ ವಾಟ್? ಯು ಆ್ಯಂಡ್ ಯುವರ್ ರಿಫ್ಲೆಕ್ಷನ್ ಬೋತ್ ಆರ್ ಸೇಮ್, ರೈಟ್? ಎಸ್ ಆರ್ ನೋ? ಥಿಯರಿಟಿಕಲಿ ಅಷ್ಟೇ, ನಾಟ್ ಲೈಕ್ ಫಿಸಿಕ್ಸ್ ಮ್ಯಾಮ್ ಅದು ಇಮೇಜು ಅದಿದು ಅಂತಲ್ಲ. ಜಸ್ಟ್ ಕ್ಯಾಶುವಲಿ ಹೇಳ್ತಾ ಇದ್ದೀನಿ, ಜನರಲ್ ಲ್ಯಾಂಗ್ವೇಜಲ್ಲಿ. ಏನಂತ ಅಂದರೆ ಮಿರರ್ ಮುಂದೆ ನೀವು ನಿಂತಿದ್ದೀರಾ ಅಂದರೆ ನೀವು ಮತ್ತು ಮಿರರ್ ಒಳಗಡೆ ಇರೋ ಪರ್ಸನ್ನು ಸೇಮ್ ತಾನೇ? ಸೊ ದ್ಯಾಟ್ ಈಸ್ ರಿಫ್ಲೆಕ್ಷನ್, ಯೋರ್ ರಿಫ್ಲೆಕ್ಷನ್, ರೈಟ್? ಸೊ ಅದೇ ರೀತಿ ಈ ಎಲಿಮೆಂಟಿಂದು ಸೇಮ್ ರಿಫ್ಲೆಕ್ಷನ್ ಅಂದರೆ ಒಂದೇ ಇರಬೇಕು, ಬೇರೆ ನಂಬರ್ ಇರೋಂಗಿಲ್ಲ. ಸೊ ರಿಫ್ಲೆಕ್ಸಿವ್ ಅನ್ನೋ ವರ್ಡ್ ಬಂದಿರೋದೆ ಆ ರಿಫ್ಲೆಕ್ಷನ್ ವರ್ಡಿಂದ, ರಿಫ್ಲೆಕ್ಸಿವ್ ರಿಲೇಷನ್, ಅರ್ಥ ಆಯ್ತಲ್ಲ? ಆ್ಯಂಡ್ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ನೊಂದು ಹೇಳ್ಕೊಟ್ಟಿದ್ದೆ, ಬರೀ ಇವು ಮೂರು ಅಷ್ಟೇ, ಬೇರೆ ಯಾವುದೂ ಇಲ್ಲ ಅಂದರೆ ಅಂಥ ರಿಲೇಷನ್ನ ಆ್ಯಕ್ಚುಲಿ ಇನ್ನೊಂದು ಹೆಸರೇನು ಕರಿತೀರಾ? ಐಡೆಂಟಿಟಿ. ಐಡೆಂಟಿಟಿ ಅಂದರೆ ಕಂಪಲ್ಸರಿ ಇವು ಮೂರು ಅಷ್ಟೇ ಇರಬೇಕು, ಬೇರೆ ಎಕ್ಸ್ಟ್ರಾ ಯಾರೂ ಇರಬಾರ್ದು. ಐಡೆಂಟಿಟಿಗೂ ರಿಫ್ಲೆಕ್ಸಿವ್ ರಿಲೇಷನಿಗೂ ಇರುವಂಥ ಡಿಫ್ರೆನ್ಸ್ ಇಷ್ಟೇ. ರಿಫ್ಲೆಕ್ಸಿವ್ ಅಲ್ಲಿ ಇವೆಲ್ಲ ಎಲಿಮೆಂಟ್ಸ್ ಇರಬೇಕು, ಐಡೆಂಟಿಟಿಯಲ್ಲೂ ಇವೆಲ್ಲ ಇರಬೇಕು. ಆದರೆ ಐಡೆಂಟಿಟಿಯಲ್ಲಿ ಇವನ್ ಬಿಟ್ಟು ಬೇರೆ ಎಲಿಮೆಂಟ್ಸ್ ಇರೋಂಗಿಲ್ಲ. ಐಡೆಂಟಿಟಿ ರಿಲೇಷನ್ ಅದು ಕಾಂಪಿಟೇಟಿವ್ ಬರುತ್ತೆ, ಇದಕ್ಕಿಲ್ಲ ನಿಮಗೆ ಬೋರ್ಡಿಗೆ, ರೈಟ್? ಆದರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಇದನ್ನು ಬಿಟ್ಟು ಬೇರೆದು ಎಕ್ಸ್ಟ್ರಾ ಇದ್ರೂ ತೊಂದರೆ ಇಲ್ಲ, ಬಟ್ ಮಿನಿಮಮ್ ಇದಂತೂ ಇರಲೇಬೇಕು ಅಷ್ಟೇ, ನನಗೆ ಅರ್ಥ ಆಯ್ತಲ್ಲ? ಸೊ ಅದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀರಾ. ಅದನ್ನು ಬರೆಯೋದು ಹೇಗೆ ಅಂತ ಹೇಳಿದ್ದೆ? ಫಾರ್ ಆಲ್ ದ ಎಲಿಮೆಂಟ್ಸ್ ಎ ಬಿಲಾಂಗಿಂಗ್ ಟು ಎ ಮಸ್ಟ್ ಬಿಲಾಂಗ್ ಟು ರಿಲೇಷನ್ ಆರ್. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಎ, ಸ್ಮಾಲ್ ಎ, ಈ ಎಲಿಮೆಂಟ್ಸ್ನ ಸ್ಮಾಲ್ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಪ್ರತಿಯೊಂದು ಎ ಕ್ಯಾಪಿಟಲ್ ಎ ಸೆಟ್ಟಲ್ಲಿ ಇದೆಯಲ್ಲ, ಅದರದ್ದು ಎ ರಿಲೇಷನಲ್ಲಿ ಇರಲೇಬೇಕು, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕಮಿಂಗ್ ಟು ಸಿಮೆಟ್ರಿಕ್ ರಿಲೇಷನ್ ಅಂತ ಅಂದರೆ ಏನು? ಸಿಮೆಟ್ರಿಕ್ ಅಂದರೆ ಸಿಂಪಲ್, ಎಲ್ಲವೂ ಇರಬೇಕಂತೇನು ರೂಲ್ಸ್ ಇಲ್ಲ. ಬಟ್ ರಿಲೇಷನ್ ಆರ್ ನಾವು ಬರಿತೀವಲ್ಲ, ಇದ್ರ ಒಳಗಡೆ ಒಂದಿಷ್ಟು ಆರ್ಡರ್ಡ್ ಪೇರ್ಸ್ ಬರಿತೀವಿ. ಆ ಆರ್ಡರ್ಡ್ ಪೇರ್ಸ್ ಬರೆದಾಗ ಯಾವುದೋ ಒಂದು ಆರ್ಡರ್ಡ್ ಪೇರ್ನ ನಾನು ಪಿಕ್ ಮಾಡಿದ್ರೆ ನಾನು ಎ, ಬಿ ಸೆಲೆಕ್ಟ್ ಮಾಡ್ತೀನಪ್ಪ. ಅದ್ರದ್ದು ರಿವರ್ಸ್ ಅಂದರೆ ಫ್ಲಿಪ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಬಿ, ಎ ತಾನೇ? ಆ ಬಿ, ಏನು ಇದೇ ಸೆಟ್ಟಲ್ಲಿ ಇದೆಯಾ, ಇದೇ ರಿಲೇಷನ್ ಒಳಗಡೆ ಇದೆಯಾ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ಐತೆ ಅಂದರೆ ಸಿಮೆಟ್ರಿಕ್ ಆಗುತ್ತೆ, ಇಲ್ಲ ಅಂತಂದರೆ ಸಿಮೆಟ್ರಿಕ್ ಆಗೋದಿಲ್ಲ, ಅರ್ಥ ಆಯ್ತಲ್ಲ? ಸೊ ದಟ್ ಮೀನ್ಸ್ ವಾಟ್? ಫಾರ್ ಆಲ್
ಎ ಕಾಮ ಬಿ ಬಿಲಾಂಗ್ಸ್ ಟು ರಿಲೇಷನ್, ಓಕೆ, ನಾಟ್ ಎ. ಕೆಲವೊಬ್ರು ಸ್ಟೂಡೆಂಟ್ಸು ಅದನ್ನು ಸಿಲ್ಲಿ ಡೌಟ್ ಅದು ಆ್ಯಕ್ಚುಲಿ, ಬಟ್ ವೆರಿ ಗುಡ್ ಡೌಟ್. ಏನಂತಂದರೆ ಮ್ಯಾಮ್ ಇಲ್ಲಿ 1 2 3 ಇದೆಯಲ್ಲ, ಎಲ್ಲ ಎಲಿಮೆಂಟ್ಸ್ ಇದ್ದಾವೆ, 2, 3 ಇಲ್ಲ, ಇಲ್ಲಿ 3, 2 ಇಲ್ಲ. ಸೊ 2, 3, 3, 2 ಪೇರೇ ಇಲ್ಲಲ್ಲ ಮ್ಯಾಮ್ ಈ ರಿಲೇಷನ್ ಆರ್ ಬರೆದಾಗ ನಾವು ಅಂತ ಕೇಳ್ತಾರೆ. ನೀವು ಎಲ್ಲ ಪಾಸಿಬಿಲಿಟೀಸ್ನ ಚೆಕ್ ಮಾಡೋದು ನೆಸೆಸಿಟಿ ಇಲ್ಲ, ನೆನಪಿರಲಿ. ಅವ್ರು ಏನು ಕ್ವಶನಲ್ಲಿ ಕಂಡೀಷನ್ ಕೊಟ್ಟಿದ್ದಾರೋ ಆ ಕಂಡೀಷನಿಗೆ ತಕ್ಕಂತೆ ನೀವು ಆರ್ನ ಬರ್ಕೋತೀರಿ. ಆರ್ ಬರ್ದಿದ ಮೇಲೆ ಆರ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಸ್ನ ಚೆಕ್ ಮಾಡ್ಬೇಕು ನಾನು. ಎಲ್ಲದನ್ನು ಎ ಸೆಟ್ಟಿಂದ ಎಲ್ಲ ಆರ್ಡರ್ಡ್ ಪೇರ್ಸ್ ಏನೇನಾಗುತ್ತೆ ಅವನ್ನೆಲ್ಲ ಚೆಕ್ ಮಾಡೋದು. ಆರ್ ಒಳಗಡೆ ಇರುವಂತಹ ಆರ್ಡರ್ಡ್ ಪೇರ್ಸು ನಾನು ಯಾವುದೇ ಪಿಕ್ ಮಾಡಿದ್ರೂ ಕೂಡ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ನನಗೇನಿರಬೇಕು ಬಿ ಕಾಮ ಎ ಕೂಡ ಅಲ್ಲೇ ಸಿಗಬೇಕು ರಿಲೇಷನಲ್ಲಿ, ಅವಾಗ ಅದು ಸಿಮೆಟ್ರಿಕ್ ಆಗುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇನ್ನೂ ಒಂದೇನು ಹೇಳಿದ್ದೆ, ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದರೆ ಏನು? ಫಾರ್ ಆಲ್ ದ ಆರ್ಡರ್ಡ್ ಪೇರ್ ಎ ಕಾಮ ಬಿ and b comma c belongs to r, we should get a comma c belongs to r. ಅರ್ಥ ಆಯ್ತಲ್ಲ. ಪ್ರತಿಯೊಂದು ಎ ಕಾಮ ಬಿ ಬಿ ಕಾಮ ಸಿ ಆರ್ಡರ್ಡ್ ಪೇರಿಗೆ ಎ ಕಾಮ ಸಿ ರಿಲೇಷನಲ್ಲಿ ಎಕ್ಸಿಸ್ಟ್ ಆಗಬೇಕು ಅಂತ ಅರ್ಥ. ಅಂದರೆ ಮೀನಿಂಗ್ ಏನು? ನಾನು ರಿಲೇಷನ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಸು ಸೆಲೆಕ್ಟ್ ಮಾಡ್ತೀನಿ, 2 ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಮೂರನೇದನ್ನು ನಾನೇನು ಮಾಡ್ತೀನಿ, 2 ಸೆಲೆಕ್ಟ್ ಮಾಡಿ ಮೂರನೇದನ್ನು ಚೆಕ್ ಮಾಡ್ತೀನಿ ಇದೆಯೋ ಇಲ್ಲ. ಬಟ್ ಆ 2 ಸೆಲೆಕ್ಟ್ ಮಾಡಬೇಕಾದ್ರೆ ಕಂಡೀಷನ್ ಏನು? ಇಲ್ಲಿ ನೋಡಿ, ಫಸ್ಟ್ ಒಂದು ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಎ ಕಾಮ ಬಿ ಎಲ್ಲಿ ಎಂಡ್ ಆಗ್ತಿದೆಯೋ ಅದೇ ಬಿ ಇಂದ ಇಲ್ಲಿ ಸ್ಟಾರ್ಟ್ ಆಗಬೇಕು ನನಗೆ. ಅರ್ಥ ಆಯ್ತಲ್ಲ, ಬಿ ಕಾಮ ಸಿ. ಸೊ ಆ ಸೆಲೆಕ್ಟ್ ಮಾಡಿದ ಮೇಲೆ ವಾಟ್ ಶುಡ್ ಐ ಗೆಟ್? ಎ ಕಾಮ ಸಿ ಆರ್ಡರ್ಡ್ ಪೇರ್ ಇದೆಯೋ ಇಲ್ಲ. ಸೆಲೆಕ್ಟ್ ಮಾಡಿದ ಮೇಲೆ ನಾನು ಥರ್ಡ್ ಎಲಿಮೆಂಟ್ ಚೆಕ್ ಮಾಡೋದು. ಇದು ಫೋಕಸ್ ಮಾಡಿ ಕೇಳಿಸ್ಕೊಳ್ಳಿ. ಟ್ರಾನ್ಸಿಟಿವ್ ರಿಲೇಷನ್ ಆಗಬೇಕು ಅಂತ ಅಂದರೆ ಫಸ್ಟು ಇವೆರಡು ನಾನು ಸೆಲೆಕ್ಟ್ ಮಾಡಬೇಕು. ಇವೆರಡು ಸೆಲೆಕ್ಟ್ ಮಾಡಿದ್ಮೇಲೆ ನನಗೆ ಮೂರನೇದು ರಿಲೇಷನಲ್ಲಿ ಇದೆಯೋ ಇಲ್ಲೋ ಅಂತ ನಾನು ಚೆಕ್ ಮಾಡ್ತೀನಿ. ಆದರೆ ಇನ್ ಕೇಸ್ ಇವೆರಡು ಸಿಗಲೇ ಇಲ್ಲ ಇಂಥದ್ದು, ಅಂದರೆ 1, 2, ಸಮಥಿಂಗ್ ಸಿಗಲೇ ಇಲ್ಲ, ಬೇರೆ ಯಾವುದೋ ಚೆಕ್ ಮಾಡೋದಕ್ಕೆ ಹೋದೆ, 2, 3 ಇತ್ತು, 3, ಸಮಥಿಂಗ್ ಸಿಗಲಿಲ್ಲ ನನಗೆ ಅಂದ್ಕೊಳ್ಳಿ. ಸೊ ಇವೆರಡು ಈ ಥರ ಆರ್ಡರ್ಡ್ ಪೇರೇ 2 ಸಿಗ್ತಿಲ್ಲ ನನಗೆ ಅಂದರೆ ಬೈ ಡಿಫಾಲ್ಟ್ ನಾವೇನಂತೀವಿ ಅದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಯಾಕೆ? ನಾನು ಅದು ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ನನ್ನ ಹತ್ರ ಏನೋ ಕೌಂಟ್ರ್ ಎಕ್ಸಾಂಪಲ್ ಇಲ್ಲ. ಕೌಂಟ್ರ್ ಎಕ್ಸಾಂಪಲ್ ಅಂದರೆ ವಿತ್ ಪ್ರೂಫ್, ಇದು ಯಾಕೆ ಆಗಲ್ಲ, ಯಾಕಂದರೆ ಇವೆರಡು ಅದಾವೆ ಮೂರನೇದಿಲ್ಲ ಅಂತ ಹೇಳಕ್ಕೆ ಆಗ್ತಾ ಇದೆ ಅಂದರೆ ಮಾತ್ರ ನಾನೇನು ಹೇಳ್ತೀನಿ ಅದು ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ಲ. ಇನ್ ಕೇಸ್ ಇವೆರಡೇ ಇಲ್ಲ ನನ್ನ ಹತ್ರ ಅಂದಮೇಲೆ ಐ ಕಾಂಟ್ ಡೂ ಎನಿಥಿಂಗ್. ಓಕೆ, ಐ ಕೆನಾಟ್ ಡೈರೆಕ್ಟ್ಲಿ ಟೆಲ್ ದಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಗಾಟ್ ಇಟ್ ರೈಟ್. ಸೊ ಬೈ ಡಿಫಾಲ್ಟ್ ಟ್ರಾನ್ಸಿಟಿವ್ ಯಾವಾಗ ಹೇಳ್ತೀರಾ? ಯಾವಾಗ ಇವೆರಡು ನನ್ನ ಹತ್ರ ಸಿಗೋದಿಲ್ಲ. ಓಕೆ, ಬಿಕಾಸ್ ನನ್ನ ಹತ್ರ ಕೌಂಟರ್ ಎಕ್ಸಾಂಪಲ್ ಇಲ್ಲ, ಸಿಂಪಲ್ ಲ್ಯಾಂಗ್ವೇಜ್. ರೈಟ್. ಸೊ ಇವು ಮೂರನ್ನ ನಾವು ಕಲ್ತಿದ್ವಿ. ನೆಕ್ಸ್ಟ್ ಇನ್ನೊಂದೇನು ಕಲ್ತಿದ್ವಿ? ಯಾವ ರಿಲೇಷನ್ ಆರು ನಾನು ಚೆಕ್ ಮಾಡಬೇಕಾದ್ರೆ ನನಗದು ರಿಫ್ಲೆಕ್ಸಿವೂ ಆಯಿತು, ಸಿಮೆಟ್ರಿಕ್ಕೂ ಆಯಿತು, ಟ್ರಾನ್ಸಿಟಿವ್ ಕೂಡ ಆಯಿತು ಅಂತ ಅಂದರೆ ಮೂರೂ ಆಯಿತು ಅಂದಾಗ ನಾವು ಅಂಥ ರಿಲೇಷನ್ನ, ಅಂದರೆ ಮೂರು ಒಂದೇ ರಿಲೇಷನ್ ಒಳಗಡೆ ಆಗ್ತಿದೆ, ಎಲ್ಲ ಸ್ಯಾಟಿಸ್ಫೈ ಆಗ್ತಿದೆ, 3 ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಿದೆ ಅಂದರೆ ಅಂಥ ರಿಲೇಷನ್ನ ನಾನು ಏನಂತ ಕರಿತೀನಿ? ಐ ವಿಲ್ ಕಾಲ್ ದಟ್ ರಿಲೇಷನ್ ಆಸ್ ಈಕ್ವಿವೇಲೆನ್ಸ್ ರಿಲೇಷನ್. ಓಕೆ, ಈಕ್ವಿವೇಲೆನ್ಸ್ ರಿಲೇಷನ್. ರೈಟ್. ಸೊ ಇಷ್ಟನ್ನು ನಾವು ಕಲ್ತಿದ್ದೀವಿ. ಇದ್ರ ಬೇಸಿಸ್ ಮೇಲೆ ನಾವು ಈಗ ಏನು ಮಾಡಬೇಕಾಗಿದೆ ಅಂತ ಅಂದರೆ we have to solve the exercise questions. So let's begin. Let's not waste the time. Okay. Determine whether each of the following relations are reflexive, symmetric, transitive. ಅಂದರೆ ಏನು? ಈ 5 ಕ್ವಶನ್ಸ್ ಕೊಟ್ಟಿದ್ದೀವಪ್ಪ, ಅದರಲ್ಲಿ ಕೊಟ್ಟಿರುವಂಥ ರಿಲೇಷನ್ಸು ರಿಫ್ಲೆಕ್ಸಿವ್ ಆಗುತ್ತೋ ಇಲ್ಲೋ, ಟ್ರಾನ್ಸಿಟಿವ್ ಆಗುತ್ತೋ, ಸಿಮೆಟ್ರಿಕ್ ಆಗುತ್ತೋ, ಏನಾಗುತ್ತೆ ಅಂತ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ರೈಟ್. ಸೊ ಲೆಟ್ಸ್ ಚೆಕ್ ಇಟ್. ಫಸ್ಟ್ ಕ್ವೆಶನ್, ಲೆಟ್ ಮಿ ಟೇಕ್ ದ ಫಸ್ಟ್ ಕ್ವೆಶನ್. ನೀಟಾಗಿ ಕೇಳಿಸ್ಕೊಳ್ಳಿ. ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3, ಅಪ್ ಟು so on 13, 14 ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಸಚ್ ದಟ್ 3x - y ಇಸ್ ಈಕ್ವಲ್ ಟು 0. ಅಂದರೆ ಏನು? ನಾನೀಗ ಒಂದು ಸೆಟ್ ಕೊಟ್ಟಿದ್ದಾರಪ್ಪ ನನಗೆ. ಆ ಸೆಟ್ ಏನು ಕೊಟ್ಟಿದ್ದಾರೆ? ಗಿವನ್ ಸೆಟ್ ಏನಿದೆ, ಗಿವನ್ ಎ ಇಸ್ ಈಕ್ವಲ್ ಟು 1, 2, 3 ಅಪ್ ಟು 13, 14. ರಿಲೇಷನ್ ನಾನು ಬರಿಬೇಕಲ್ಲ, ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಅದು ಹೇಗಿರಬೇಕು ಅಂದರೆ ಯಾವ ಆರ್ಡರ್ಡ್ ಪೇರ್ಸ್ ಬರಿಬೇಕು ನಾನು? ವಿಚ್ ಆರ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕಂಡೀಷನ್ 3x - y ಇಸ್ ಈಕ್ವಲ್ ಟು 0. ಯಾವ್ದ್ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ಅವನ್ನೆಲ್ಲ ತೊಗೊಂಬಂದು ಆರಲ್ಲಿ ಬರಿಬೇಕು ನಾನು, ಹೌದಲ್ವಾ? ರೈಟ್. ಸೊ ಟೆಲ್ ಮಿ ಒನ್ ಥಿಂಗ್, ಎ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ ಅಂದರೆ ನಮಗೆ ಗೊತ್ತಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ. ಸೊ 14 × 14 ಅಂದರೆ 14 ಸ್ಕ್ವೇರ್, ಹೌ ಮಚ್? 196. ನಾನು 196 ಎಲಿಮೆಂಟ್ಸ್ ಚೆಕ್ ಮಾಡೋಕ್ಕಾಗುತ್ತಾ? ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಹೋಲ್ ಲಾಟ್ ಟೈಮ್.
ಅರ್ಥ ಆಯ್ತಲ್ಲ, ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಲಾಟ್ ಆಫ್ ಯುವರ್ ಟೈಮ್ ವಿಲ್ ಬಿ ಗೋನ್ ಜಸ್ಟ್ ಟು ಸಾಲ್ವ್ ದಿಸ್. ಸೊ ಹಾಗಾದರೆ ಏನು ಮಾಡಬೇಕು? ಸಿಂಪಲ್ ಥಿಂಗ್, ಈ ಥರ ಈಕ್ವೇಷನ್ ರೂಪದಲ್ಲಿ ಕೊಟ್ಟು ಇಷ್ಟೊಂದಿದ್ದಾಗ ನಾವೇನು ಮಾಡಬೇಕು ಅಂದರೆ ಈಕ್ವೇಷನ್ನೇ ಸಾಲ್ವ್ ಮಾಡ್ಬೋದಲ್ವಾ. 3x - y = 0 is nothing but 3x = 0 -y ಈ ಕಡೆ ಬಂದರೆ +y. 3x = y ಸ್ಯಾಟಿಸ್ಫೈ ಮಾಡ್ತಾ ಇರುವಂತಹ ಆರ್ಡರ್ ಪೇರ್ಸ್ ನಾನು ಬರಿಬೇಕೀಗ, ಹೌದಲ್ವಾ? ಸೊ ಆ್ಯಂಡ್ ಐ ನೋ ದಟ್ x, y ಬೋತ್ ಬಿಲಾಂಗ್ಸ್ ಟು ಅವರ್ ಸೆಟ್ ಎ, ರೈಟ್? ಸೊ ಒಂದೊಂದೇ ಚೆಕ್ ಮಾಡೋಣ. ಎಕ್ಸ್ ಜಾಗದಾಗ 1 ಹಾಕಿದರೆ ಎಕ್ಸ್ ಅಂದರೆ ಕಮಿಂಗ್ ಫ್ರಮ್ ಎ ಸೆಟ್, ವೈ ಆಲ್ಸೋ ಕಮಿಂಗ್ ಫ್ರಮ್ ಎ ಸೆಟ್. ಎಕ್ಸ್ ಜಾಗದಲ್ಲಿ 1 ಹಾಕಿದರೆ 3 1 3, y = 3 ತಾನೆ. ಸೊ 1, 3 ಒಂದು ಆರ್ಡರ್ಡ್ ಪೇರು. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ 2 ಹಾಕಿ 3 2 6, y = 6 ಆಗುತ್ತೆ. ಎಕ್ಸ್ ಜಾಗದಲ್ಲಿ 3 ಹಾಕಿ 3 3 9, ಸೊ y = 9, 3 9. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ 4 ಹಾಕಿ 4 4 3 12. ಓಕೆ, ಎಕ್ಸ್ ಜಾಗದಲ್ಲಿ 5 ಹಾಕಿ 5 3 15. ಅವಾಗೇನಾಗುತ್ತೆ 5, 15 ಆಗುತ್ತೆ. ಬಟ್ 15 ಅನ್ನೋದು ನಮ್ಮ ಸೆಟ್ ಒಳಗಡೆ ಇಲ್ಲ, ಹಾಗಾಗಿ ನಾನು ಇದನ್ನು ಬರೆಯೋಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಇದನ್ನು ಬರೆಯೋಂಗಿಲ್ಲ. ವೈ? ಬಿಕಾಸ್ ಎರಡೂ ಎಕ್ಸ್ ಮತ್ತು ವೈ ಎರಡೂ ಕೂಡ ನನಗೆ ಎ ಸೆಟ್ಟಲ್ಲಿ ಇರಬೇಕು. ಇಲ್ಲಿ 5 ಮಾತ್ರ ಇದೆ, 15 ಇಲ್ವಲ್ಲ, ಹಾಗಾಗಿ ನಾನು ಬರೆಯೋಕ್ಕಾಗಲ್ಲ. ನೆಕ್ಸ್ಟ್ ಇದೇ ಇಲ್ಲ ಅಂದಮೇಲೆ ನೆಕ್ಸ್ಟ್ ಯಾವುದೇ ಎಲಿಮೆಂಟ್ಸ್ ಇರಲಿ ಅವು ಯಾವುವು ಇರೋದಿಲ್ಲ, ಯಾಕೆ ಅವೆಲ್ಲ ಲಾರ್ಜರ್ ನಂಬರ್ಸ್ ಬರ್ತಾ ಹೋಗುತ್ತೆ. ಓಕೆ, ರೈಟ್. ಸೊ ಈಗ ಚೆಕ್ ಮಾಡೋಣ. ಅವ್ರು ಹೇಳಿರೋದೇನು, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಏನಾರು ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳಿದಾರೆ, ಹೌದಾ? ಸೊ ಲೆಟ್ ಅಸ್ ಚೆಕ್. ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಅಂದರೆ ಚಾನ್ಸೇ ಇಲ್ಲ. ಯಾಕೆ? ರಿಫ್ಲೆಕ್ಸ್ ಅಂದರೆ 1, 1, 2, 2, 3, 3 ಅಪ್ ಟು 13, 13, 14, 14 ಇರಬೇಕು. ಇಲ್ಲ ಐತಾ? ಎಲ್ಲವೂ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 1, 1 ಇಂದ 13, 13ವರೆಗೂ ಎಲ್ಲ ಇದ್ದಾವೆ. ಆದರೆ 14, 14 ಇಲ್ಲ ಅಂತಂದರೆ ಅಂದರೂ ರಿಫ್ಲೆಕ್ಸಿವ್ ಆಗೋದಿಲ್ಲ. ಪ್ರತಿಯೊಂದು ಇರಬೇಕು, ರೈಟ್? ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಎಸ್ ಆರ್ ಎಸ್ ಟಿ, ಆರ್ ಆಗಲ್ಲ. ಎಸ್ ಸಿಮೆಟ್ರಿಕ್ ಆಗುತ್ತಾ? ಸಿಮೆಟ್ರಿಕ್ ಅಂದರೆ ಏನು ಹೇಳಿದ್ದೆ ನಾನು? ರಿಲೇಷನಲ್ಲಿ ಸಿಕ್ಕಿರುವಂತಹ ಆರ್ಡರ್ಡ್ ಪೇರ್ನ ತಗೋಬೇಕು. ತಗೊಂಡು ಅದನ್ನು ಫ್ಲಿಪ್ ಮಾಡಿ ಚೆಕ್ ಮಾಡೋದು. 1, 3, 3, 1 ಇದೆಯಾ? ಇಲ್ಲ. ಒಂದಾದರೂ ಇಲ್ಲ ಅಂದರೆ ನೆಕ್ಸ್ಟ್ ಇವೆಲ್ಲ ಎಲಿಮೆಂಟ್ ಚೆಕ್ ಮಾಡೋದೇ ಬೇಡ. ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್, ಒಂದು ತಪ್ಪು ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಕನ್ಕ್ಲೂಷನ್ ಸೀದಾ. ಓಕೆ, ನೆಕ್ಸ್ಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದರೆ ಎ, ಬಿ, ಬಿ, ಸಿ. 1, 3, 3, ಸಮಥಿಂಗ್ ಇದೆಯಾ? ಆಯ್ತು ನೋಡಿ, 3, 9. 1, 3, 3, 9, 1, 9 ಇದೆಯಾ? ಎ, ಬಿ, ಬಿ, ಸಿ. ಎ, ಸಿ. 1, 9 ಇದೆಯಾ? ಇಲ್ಲ, 3 ಇಲ್ಲ. ಸೊ therefore what will you conclude? That R is neither. ಸಿ ಚಾಪ್ಟರು ಫಸ್ಟ್ ಟೈಮ್ ಕೇಳ್ತಾ ಇರಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಬಟ್ ಐ ಟೆಲ್ ಯು ಹಾನೆಸ್ಟ್ಲಿ, ಆಫ್ಟರ್ ಪ್ರಾಕ್ಟೀಸಿಂಗ್ ಎ ಲಾಟ್ ಯು ವಿಲ್ ಫೈಂಡ್ ಇಟ್ ವೆರಿ ಈಸಿ. ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಆ್ಯಂಡ್ ನಾರ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ನಾನೇನು ಹೇಳ್ತಿದ್ದೆ, ಈ ಚಾಪ್ಟರ್ ನಿಮಗೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಕನ್ಫ್ಯೂಷನ್ ಅನಿಸುತ್ತೆ. ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಇದನ್ನು ಯಾರು ತುಂಬ ನೀಟಾಗಿ ತಿಳ್ಕೊತಾರೋ ಬೈ ದ ಎಂಡ್ ಆಫ್ ಯುವರ್ ಅಕಾಡೆಮಿಕ್ ಇಯರ್, ಅಂದರೆ ಸೆಕೆಂಡ್ PU ಮುಗಿತಾ ಬರುತ್ತಲ್ಲ, ಅವಾಗ ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. ಐ ಹ್ಯಾವ್ ಸೀನ್ ಮೈ ಓನ್ ಸ್ಟೂಡೆಂಟ್ಸ್, ಅವರು ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡ್ತಾರೆ ಇದನ್ನು ಆನ್ಸರ್ ಮಾಡೋಕ್ಕೆ. ಬಟ್ ಆ್ಯಸ್ ದ ಪ್ರಾಕ್ಟೀಸ್ ಲಾಸ್ಟ್ ಡೇಸಲ್ಲಿ ನಾವು ಅವರಿಗೆ KCET ಕೋಚಿಂಗ್ ಅಂತ ಕೊಡಬೇಕಾದ್ರೆ ಇಂಟ್ರೊಡಕ್ಷನ್ ಕೊಟ್ಟರೆ ಅವ್ರು ಈಸಿಯಾಗಿ ಇವನ್ನ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಎಲ್ಲ ಹೇಳ್ಬಿಡ್ತಾರೆ. ಯಾಕಂದರೆ 1 year ಥರೋ ಪ್ರಾಕ್ಟೀಸ್ ಇರುತ್ತೆ. ಓಕೆ, ಸೊ ಇನಿಷಿಯಲ್ ಸ್ಟೇಜಲ್ಲೇ ಎಲ್ಲ ಅರ್ಥ ಆಗಬೇಕಂತೇನಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅರ್ಥ ಆಗಲ್ಲ ಅಂತ ಬಿಡಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ? ಯಾರು ಅರ್ಥ ಆಗಲ್ಲ ಅಂತ ಬಿಟ್ಟಿರ್ತಾರೋ ಅವರು ಕೊನೆಗೆ ಮಾರ್ಚ್ ಬಂದಾಗೂ ಕೂಡ ಅವರಿಗೆ ಕೇಳಿದ್ರೆ ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ, ರೈಟ್? ಬಟ್ ದೋಸ್ ಹೂ ಆ್ಯಕ್ಚುಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಓಕೆ, ವೆನ್ ಎವರ್ ಪಾಸಿಬಲ್ ದೆ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ್ರು ಏನು ಮಾಡ್ತಾರೆ, ಅವರು ಲಾಸ್ಟ್ ಮಾರ್ಚಿಗೆ ಬಂದಾಗ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಲೆವೆಲಲ್ಲಿ ಇರ್ತಾರೆ. ರಿಫ್ಲೆಕ್ಸಿವ್ ಅಂದರೆ ಏನು ಅಂದರೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. got it? So that's all about practice, right? Don't ever think that you can't understand any topic. ನಿಮ್ಮ ಕ್ಲಾಸಲ್ಲಿ ಒಬ್ರಿಗಾದರೂ ಅರ್ಥ ಆಗ್ತಿದೆ ಅಂದರೆ ಎಲ್ಲರಿಗೂ ಅರ್ಥ ಆಗೋಕ್ಕೆ 100% ಚಾನ್ಸ್ ಇದೆ. Just thing is you have to put the efforts. Anyways, leave it. Coming to next question. Relation R in the set n of natural numbers defined as. ಅಂದರೆ ಏನು, ಈಗ ಇಲ್ಲಿ ಎ ಸೆಟ್ ಕೊಟ್ಟಿದ್ರಲ್ಲ, ಆ ಥರ ಇಲ್ಲಿ ಸೆಟ್ ಕೊಡಲಿಲ್ಲ. ಅವ್ರೇನು ಮಾಡಿದ್ರು, ಫುಲ್ ನ್ಯಾಚುರಲ್ ನಂಬರ್ಸೇ ಎಲ್ಲ ಕೊಟ್ಬಿಟ್ಟು ಡಿಫೈನ್ ಮಾಡಿದ್ದಾರೆ. ಏನಂತ ಅಂದರೆ ಸೆಟ್ ನಮಗೆ ಕೊಟ್ಟಿರೋದು ನ್ಯಾಚುರಲ್ ನಂಬರ್ಸು. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಹೇಳಿ? ಇನ್ಫೈನೈಟ್ ಸೆಟ್ ತಾನೆ. 1 2 3 ಇಟ್ ಗೋಸ್ ಆನ್ ಇನ್ಫೈನೈಟ್, ರೈಟ್? ಸೊ ಇನ್ಫೈನೈಟ್ ಅಂದಮೇಲೆ ಎಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ. ಓಕೆ, ರಿಲೇಷನ್ ಏನು ಕೊಟ್ಟರು?
ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಗಿರಬೇಕು ಮತ್ತು ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 4 ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಕ್ಸ್ ಲೆಸ್ ದ್ಯಾನ್ 4 ಕಂಡೀಷನ್ ಇದೆ ಅಂದರೆ ಎಕ್ಸ್ ಅಂದರೆ ಫಸ್ಟ್ ಎಲಿಮೆಂಟು ಬರೋದು ಯಾವ ಸೆಟ್ಟಿಂದ ಎನ್ನಿಂದ ತಾನೆ. ಸೆಕೆಂಡ್ ಎಲಿಮೆಂಟು ಅದು ಎನ್ನಿಂದನೇ ಬರುತ್ತೆ. ಯಾಕೆ ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಹೇಳಿದೆ. ಇಲ್ಲಿ ಎನ್ ಕ್ರಾಸ್ ಎನ್ ಅಂದರೆ ಏನಾಗುತ್ತೆ, ಇದು ನಿಮ್ಮ ಮೈಂಡಲ್ಲಿ ಇರಬೇಕು. 1, 1, 1, 2, 1, 3 ಅಪ್ ಟು ಇನ್ಫೈನೈಟ್ ಎಲಿಮೆಂಟ್. ನೆಕ್ಸ್ಟ್ 2 ಪೇರ್ಡ್ ವಿತ್ 1, 2, 2 ಡಾಟ್ ಡಾಟ್ ಡಾಟ್, ಇದೇ ಥರ 3, ಇದೇ ಥರ 4, ಇನ್ಫೈನೈಟ್ ಹೋಗುತ್ತೆ. ಇದು ಅರ್ಥ ಆಯ್ತಲ್ಲ, ಇನ್ಫೈನೈಟ್, ಇಟ್ ವಿಲ್ ಬಿ ಇನ್ಫೈನೈಟ್. ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅವ್ರು ಹೇಳಿದ್ದಾರೆ ಎಕ್ಸ್ ಲೆಸ್ ದ್ಯಾನ್ 4 ಇರಬೇಕಂದ್ರೆ ಈ ಫಸ್ಟ್ ಎಲಿಮೆಂಟು ಲೆಸ್ ದ್ಯಾನ್ 4 ಇರ್ಬೇಕು ನನಗೆ. ಅಂದರೆ 1, 2, 3 ಬಿಟ್ಟರೆ ಬೇರೆ ಯಾವ ನಂಬರ್ ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 4 ಅಂದರೆ 1, 2, 3 ಅಷ್ಟೇ. ಓಕೆ, ನಾವು ವೈ ಅಂದರೆ ಏನಾಗಿರಬೇಕು, ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ಅಂದರೆ 1 ಪ್ಲಸ್ 5 6, ಎಕ್ಸ್ ಅಂದರೆ 2 ಇಲ್ಲಿ 2 ಪ್ಲಸ್ 5 7, ಎಕ್ಸ್ ಅಂದರೆ 3 ಇಲ್ಲಿ 3 ಪ್ಲಸ್ 5 8. ಅರ್ಥ ಆಯ್ತಲ್ಲ. ಸೊ ಈ ಆರ್ ಎಸ್ ಟಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗುತ್ತಾ? ನೋ ಚಾನ್ಸ್ ಅಟ್ ಆಲ್. ಸಿಮೆಟ್ರಿಕ್ ಆಗುತ್ತಾ? ಚೆಕ್ ಮಾಡಿ. ಯಾವುದಾದ್ರು ಒಂದು ತಗೊಳ್ರೆ 1, 6 ಫ್ಲಿಪ್ 6, 1 ಇದೆಯಾ? ಇಲ್ಲ. ಟ್ರಾನ್ಸಿಟಿವ್ಗೆ 1, 6, 6, ಸಮಥಿಂಗ್ ನಾಟ್ ದೇರ್. 2, 7, 7, ಸಮಥಿಂಗ್ ಇಲ್ಲ. 3, 8, 8, ಸಮಥಿಂಗ್ ಇಲ್ಲ. ಸೊ ನನಗೆ ಅಟ್ಲೀಸ್ಟ್ ನಾನು ಹೇಳಿದೆ ಟ್ರಾನ್ಸಿಟಿವ್ ಅಂದರೆ ಏನು, ಎ ಕಾಮ ಬಿ, ಬಿ ಕಾಮ ಸಿ ಸಿಗಬೇಕು ಫಸ್ಟ್ ನನಗೆ. ಅವು ಸಿಕ್ತು ಅಂದರೆ ನಾನು ಎ ಕಾಮ ಸಿ ಚೆಕ್ ಮಾಡ್ತೀನಿ. ಎಲ್ಲಿ? ಆರ್ ಒಳಗಡೆ ಸಿಗ್ಬೇಕು. ಇವೆಲ್ಲ ಬಿಲಾಂಗ್ಸ್ ಟು ಆರ್. ಇವು ಎರಡು ಸಿಕ್ಕರೆ ಮಾತ್ರ ನಾನು ಚೆಕ್ ಮಾಡೋದು, ಹೌದಲ್ವಾ? ಸೊ ಇಲ್ಲಿ ನನಗೆ ಇವೆರಡೇ ಸಿಕ್ಕಿಲ್ಲ ಅಂದರೆ ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ನಾನು ಹೇಳಿದ್ದೀನಿ ಟ್ರಾನ್ಸಿಟಿವ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ಪ್ರೂಫ್ ತೋರಿಸ್ಬೇಕು ನೀವು. ಈಗ ನಾನು ಇದನ್ನು ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳಿದ್ನಪ್ಪ, ವಾಟ್ ಈಸ್ ದ ಪ್ರೂಫ್? ದೇರ್ ಇಸ್ ನೋ ಪ್ರೂಫ್, ರೈಟ್? ಸೊ ದೇರ್ ಫಾರ್ ಐ ಕೆನಾಟ್ ಟೆಲ್ ದಟ್ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. If I ever tell, I have to give the example. I have to give the counter example for this one, but I can't do that. ನನಗೆ ಎಕ್ಸಾಂಪಲ್ ಕೊಡೋಕ್ಕೆ ಆಗ್ತಿಲ್ಲ. ಇಲ್ಲಿ 1, ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡ್ರಿ ಎಲಿಮೆಂಟ್ ಇತ್ತು, ಹೌದಲ್ವಾ? 1, 3, 3, 9 ಅಂತ ಇತ್ತು. ಆವಾಗ ನಾನು ಹೇಳಿದೆ 1, 3 ಐತೆ, 3, 9 ಐತೆ, ಆದರೆ 1, 9 ಇಲ್ಲ, ಹಾಗಾಗಿ ಅದು ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿಗೆ ಬಂದಾಗ ನನಗೆ ಆ ಥರ ಎಕ್ಸಾಂಪಲೇ ಇಲ್ಲ. ಎ ಕಾಮ ಬಿ, ಬಿ ಕಾಮ ಸಿ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಐ ಕೆನ್ ನಾಟ್ ಗಿವ್ ದ ಕೌಂಟರ್ ಎಕ್ಸಾಂಪಲ್ ಟು ಪ್ರೂವ್ ದಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ದೇರ್ ಫಾರ್ ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ದೇರ್ ಫಾರ್ ನೀವೇನು ಕನ್ಕ್ಲೂಡ್ ಮಾಡ್ತೀರಾ? ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ symmetric, but R is transitive. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಕನ್ಕ್ಲೂಡ್ ಮಾಡ್ತೀರಾ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ನೆಕ್ಸ್ಟ್ ಥರ್ಡ್ ಕ್ವಶನ್. ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಈಕ್ವಲ್ ಟು 1, 2, 3, 4, 5, 6 ಆಸ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಓಕೆ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಸೆಟ್ ಕೊಟ್ಟಿದ್ದಾರೆ, ಎ ಸೆಟ್ಟು. ಫಸ್ಟ್ ಸೆಟ್ ಬರ್ಕೊಳ್ಳಿ. A is equal to 1, 2, 3, 4, 5, 6. ನೆಕ್ಸ್ಟ್ ಎ ಕ್ರಾಸ್ ಎ, ಇದು ನಿಮ್ಮ ಬ್ರೈನಲ್ಲಿ ಇರಬೇಕಿದೆ ಆ್ಯಕ್ಚುಲಿ. ಓಕೆ, ಎ ಕ್ರಾಸ್ ಎ ಅಂದರೆ ಎಷ್ಟು? 6 × 6 36 ಎಲಿಮೆಂಟ್ಸ್. ಅಂದರೆ 1, 1, 1, 2, 1, 3, 1, 4 36 ಬರ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಬಟ್ ನಿಮ್ಮ ಬ್ರೈನಲ್ಲಿ ಇವೆಲ್ಲ ಇರಬೇಕು. ನೆಕ್ಸ್ಟ್ 2, 1, 2, 2 ಅಪ್ ಟು 2, 6. ಇದೇ ರೀತಿ 3, 1, 4, 1 ಲಾಸ್ಟಲ್ಲಿ 6, 1, 6, 2 ಡಾಟ್ 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 6, 6. ಸೊ 36 ಎಲಿಮೆಂಟ್ಸ್ ಇರ್ತವೆ. ಆದರೆ ಅವ್ರು ಹೇಳಿರೋದು ಕಂಡೀಷನ್ ಏನು? ರಿಲೇಷನ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಯಾರ್ಯಾರಿಂದ ಡಿವಿಸಿಬಲ್ ಅಪ್ಪ? ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಓಕೆ, y is divisible by x. ಸೊ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುವಂಥ ಆರ್ಡರ್ಡ್ ಪೇರ್ಸ್ ಮಾತ್ರ ಸೆಲೆಕ್ಟ್ ಮಾಡಿ ಆರಲ್ಲಿ ಬರೀರಿ. 36 ಒಳಗಡೆ ಇದನ್ನು ಯಾರು ಸ್ಯಾಟಿಸ್ಫೈ ಮಾಡ್ತಿದ್ದಾರೆ ಹುಡುಕ್ರಿ? y ಈಸ್ ಡಿವಿಸಿಬಲ್ ಬೈ ಎಕ್ಸ್. 1, 1 y ಅಂದರೆ 1 ಈಸ್ ಡಿವಿಸಿಬಲ್ ಬೈ 1. ಎಸ್, ಡೆಫಿನೆಟ್ಲಿ. ನೆಕ್ಸ್ಟ್ 1, 2 2 ಈಸ್ y 2 ಈಸ್ ಡಿವಿಸಿಬಲ್ ಬೈ 1. 2 by 1 2 ಡಿವಿಸಿಬಲ್, ಹೌದಲ್ವಾ? ಸೊ 1, 2 1, 3 1, 4 1, 5 1, 6 ಎಲ್ಲವೂ ಬರುತ್ತೆ. ಯಾಕೆ? 6 is divisible by 1, 5 is divisible by 1, 4 is divisible by 1, 3 is divisible by 1, 2 is divisible by 1, 1 is divisible by 1. ಅಲ್ಲಿಗೆ ಇವೆಲ್ಲವೂ ಸಿಗುತ್ತೆ ನನಗೆ, ಹೌದಾ? ಕಮಿಂಗ್ ಟು 2
2, 1 ಬರುತ್ತಾ? 1 ಅಂದರೆ y ಜಾಗದಾಗ 1 ಇದೆ. 1 ಈಸ್ ಡಿವಿಸಿಬಲ್ ಬೈ 2 ಬರುತ್ತಾ? ಇಲ್ಲ. ಡಿವಿಸಿಬಲ್ ಅಂದ್ರೆ ಏನು? ಆನ್ಸರ್ ನನಗೆ ಡೆಸಿಮಲ್ಸಲ್ಲೇ ಬರಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ? ಡೆಸಿಮಲ್ಸಲ್ಲಿ ಆನ್ಸರ್ ಬರ್ಕೂಡ್ದು. ಬಂತು ಅಂದರೆ ಇಟ್ ಇಸ್ ನಾಟ್ ಡಿವಿಸಿಬಲ್. ಸೊ 1/2 ಡೆಸಿಮಲಲ್ಲಿ ಬರುತ್ತೆ, ನಾಟ್ ಪಾಸಿಬಲ್. 2, 2 ಬರುತ್ತೆ, 2/2 1 ಬರುತ್ತೆ, ಹೌದಾ? ಸೊ ಡಿವಿಸಿಬಲ್. ನೆಕ್ಸ್ಟು 2, 3 ಆಗುತ್ತಾ? ಇಲ್ಲಿ 2, 3 ಇದೆ, ಯು ಹ್ಯಾವ್ ಟು ರಿಕಾಲ್. ಅಲ್ಲಿ 3/2 ಆಗುತ್ತೆ, 3/2 ನಾಟ್ ಪಾಸಿಬಲ್. 2, 4 ಅಂತ ಅಂದರೆ ಏನು? 4/2, 2 1s 2 2s, ಎಸ್ ಇಟ್ ಈಸ್ ಪಾಸಿಬಲ್. 2, 5 ನೋ. 2, 6 ಪಾಸಿಬಲ್. ನೆಕ್ಸ್ಟ್ 3, 1 ಪಾಸಿಬಲ್ ಇದೆಯಾ? 1/3. 3, 2 2/3 ನಾಟ್ ಪಾಸಿಬಲ್. 3, 3 ಪಾಸಿಬಲ್. 3, 4 3, 5 3, 6 ಪಾಸಿಬಲ್, ಹೌದಾ? ಕಮಿಂಗ್ ಟು 4, 1 4, 2 ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್. 4, 2 ಅಂದರೆ ಎಸ್ ಆಗುತ್ತಲ್ಲ ಡಿವಿಸಿಬಲ್ ಅಂತ, ನಾಟ್ ಪಾಸಿಬಲ್. ಯಾಕೆ? 4, 2 ಅಂತ ಬರೆದಾಗ ವೈ ವ್ಯಾಲ್ಯೂ ಏನಾಗುತ್ತೆ? 2 ತಾನೆ. ಸೊ ನಾವು ಚೆಕ್ ಮಾಡಬೇಕಾಗಿರೋದು ಅದೇ ತಾನೆ. ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. 2 ಈಸ್ ಡಿವಿಸಿಬಲ್ ಬೈ 4 ಬರುತ್ತಾ? ಇಲ್ಲ ತಾನೆ. 0.5 ಬರುತ್ತೆ ತಾನೆ. 4 1s 4 0.5 ಅಂತ, ಹೌದಾ? ಸೊ ಡೆಸಿಮಲ್ ಬಂತು, ಇದು ನಾಟ್ ಪಾಸಿಬಲ್. 2, 4 ಪಾಸಿಬಲ್, ಬಟ್ 4, 2 ನಾಟ್ ಪಾಸಿಬಲ್. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ಒಂದಂತೂ ಹೆಂಗೆ ಗೊತ್ತಾಗ್ಬಿಡ್ತು, ಸಿಮೆಟ್ರಿಕ್ ಅಂತೂ ಆಗಲ್ಲ. ಯಾಕೆ? 2, 4 ಐತೆ, 4, 2 ಇಲ್ಲ. ಸಿಂಪಲ್, ರೈಟ್? ಸೊ 3, ಎಲ್ಲಿದ್ದು? 4, 2 ಆಗಲ್ಲ. 4, 3 4, 4 ಎಸ್ ಪಾಸಿಬಲ್. 4, 5 4, 6 ನಾಟ್ ಪಾಸಿಬಲ್. 5, 1 5, 2 5, 3 5, 4 5 ಪಾಸಿಬಲ್. 5, 6 ನಾಟ್ ಪಾಸಿಬಲ್. 6, 1 6, 2 6, 3 ಇವ್ಯಾವ ಪಾಸಿಬಲ್ ಇಲ್ಲ. ಯಾಕೆ? ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. 2 ಡಿವಿಸಿಬಲ್ ಬೈ 6 ನಾಟ್ ಪಾಸಿಬಲ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 6, 3 6, 4 5 6 6, ಅಷ್ಟೇ ಪಾಸಿಬಲ್. ಅರ್ಥ ಆಯ್ತಲ್ಲ? ಸೊ ಯು ಗಾಟ್ ಲಿಟ್ರಲಿ ಸರ್ಟನ್ ಎಲಿಮೆಂಟ್ಸ್ ವಿಚ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಓಕೆ, ಈಗ RST ಕಂಡೀಷನ್ ಚೆಕ್ ಮಾಡೋಣವಾ? RST ರಿಫ್ಲೆಕ್ಸಿವ್ ಆಗುತ್ತಾ? 1, 1 ಇದೆ, 2, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. 6 ಎಲಿಮೆಂಟ್ಸ್ ಇದಾವೆ, 6 ಇದೆ, ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ಆಗುತ್ತಾ? 1, 2 ಇದೆ, 2, 1 ಇದೆಯಾ? ಇಲ್ಲ. ಟ್ರಾನ್ಸಿಟಿವ್ ಆಗುತ್ತಾ? ಚೆಕ್ ಮಾಡಿ. 1, 2 2, 2 ತಗೊಂಡ್ರೆ 1, 2 ಐತೆ. ನೆಕ್ಸ್ಟ್ 1, 2 2, 4 1, 4 ಇದೆ. 1, 3 3, 3 1, 3 ಇದೆ. 1, 3 3, 6 1, 6 ಇದೆ. ಎಲ್ಲ ಎಲಿಮೆಂಟ್ಸು ಚೆಕ್ ಮಾಡ್ಬೇಕು ನಾನು, ಆಯಿತಾ? 1, 5 5 ಇದೆ. 1, 6 6, 6 ಇದೆ. ಯಾವುದಾದ್ರು ಇಲ್ಲದೆ ಇರೋ ಎಲಿಮೆಂಟ್ ಇದೆಯಾ? 1, 2 2, 6 1, 6 ಇದೆ. ಸೊ ದೇರ್ ಫೋರ್ ಏನಾಗುತ್ತೆ ಇದು? ಸೊ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ಸು ನನಗೆ ಸಿಗ್ತಿದೆ. ಇಲ್ಲಿ ಯಾವುದು ಕೂಡ ಕೌಂಟರ್ ಎಕ್ಸಾಂಪಲ್ ಸಿಗ್ತಿಲ್ಲ. ಸೊ ದೇರ್ ಫೋರ್ ದಿಸ್ ಇಸ್ ಟ್ರಾನ್ಸಿಟಿವ್. ಇದೊಂಚೂರು ನೀವು ಚೆಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಸೊ ದೇರ್ ಫೋರ್ ನಾವೇನಂತ ಕನ್ಕ್ಲೂಡ್ ಮಾಡಬಹುದು? ಆರ್ ಈಸ್ ರಿಫ್ಲೆಕ್ಸಿವ್. ಫುಲ್ ಬರೀರಿ ನೀವು. ಓಕೆ, ನೀವು ಯಾರು ನೋಟ್ಸ್ ಬರೆಯೋರಿದ್ರೆ ದಯವಿಟ್ಟು ಫುಲ್ ಬರೀರಿ. ಐ ಆಮ್ ಜಸ್ಟ್ ಟೀಚಿಂಗ್ ಯು ದ ಕಾನ್ಸೆಪ್ಟ್ಸ್ ಬಟ್ ನಾಟ್ ಸಿಮೆಟ್ರಿಕ್. ಓಕೆ, ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ಕನ್ಕ್ಲೂಡ್. ಕಮಿಂಗ್ ಟು ನೆಕ್ಸ್ಟ್, ಯಾವುದು? 4th ಕ್ವೆಶನ್. ಆರ್ ಇನ್ ದ ಸೆಟ್ ಜೆಡ್ ಆಫ್ ಆಲ್ ಇಂಟೀಜರ್ಸ್. ಓಕೆ, ಈ ಸತಿ ಇಂಟೀಜರ್ಸ್ ಸೆಟ್ ಕೊಟ್ಟರು. x - y ಈಸ್ ಅನ್ ಇಂಟೀಜರ್ ಅಂತ ಹೇಳಿದ್ರು. ಇಂಥ ಕ್ವೆಶನಲ್ಲಿ ಸ್ವಲ್ಪ ಸ್ಟೂಡೆಂಟ್ಸಿಗೆ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಡಿಫಿಕಲ್ಟ್ ಏನೂ ಇಲ್ಲ ಇದರಲ್ಲಿ. ರೈಟ್? ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಒನ್ ಆ್ಯಸ್ ಜನರಲ್ ಕಾನ್ಸೆಪ್ಟ್. ಅಂದರೆ ಎಲ್ಲಿ ನಮಗೆ ಸೆಟ್ ಕೊಟ್ಟಿಲ್ವೋ ಅಲ್ಲಿ ಆದಷ್ಟು ಜನರಲ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಈ ಥರ ಕಂಡೀಷನ್ಸ್ ಎಲ್ಲ ಇದ್ದಾವೆ, ಓಕೆ, ಸೆಟ್ಟು ಇದೆ, ಓಕೆ, ಬಟ್ ಈ ಥರ ಇದ್ದಾಗ ಸೆಟ್ ಝೆಡ್ ಕೊಟ್ಟಾಗ ಈ ಥರ ಇನ್ಫೈನೈಟ್ ರಿಲೇಟೆಡ್ ಇದ್ದಾಗ ಸ್ವಲ್ಪ ಜನರಲೈಸ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡಿ. ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಆ ಥರ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ ಯೋಚನೆ ಮಾಡಬೇಕು. ಅದನ್ನು ಹೇಗೆ ಅಂದರೆ ನಾನು ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಸೊ ಹೌ ವಿಲ್ ಯು ಡೂ ಇಟ್? ಆರ್ ಈಸ್ ಈಕ್ವಲ್ ಟು x, y such that x minus y is an integer. ಹೌದಾ? x minus y is an integer. ಈಗ ಅಬ್ಸರ್ವ್ ಮಾಡಿ, ರಿಫ್ಲೆಕ್ಸಿವ್ ಆಗಬೇಕಂದ್ರೆ ನಮಗೆ ಎಂಥ ಎಲಿಮೆಂಟ್ಸ್ ಇರಬೇಕಂತ ಹೇಳಿದೆ? ಎಲ್ಲ x, x ಅಥವಾ a, a ಆ ಥರ ಎಲಿಮೆಂಟ್ಸ್ ಇರಬೇಕು. x, x ಎಲಿಮೆಂಟ್ಸು ಆರಲ್ಲಿ ಇರುತ್ತಾ? ಹೇಗೆ ಜಡ್ಜ್ ಮಾಡೋದು? ನಮಗೆ ಸಿಂಪಲಾಗಿ ಗೊತ್ತಿದೆ. ಆರಲ್ಲಿ ಯಾವುದಾದ್ರೂ ಎಲಿಮೆಂಟ್ ಇರಬೇಕು ಅಂದರೆ ಅದು x - y ಮಾಡಿದಾಗ, ಅಂದರೆ ಎರಡು ಎಲಿಮೆಂಟ್ ಡಿಫ್ರೆನ್ಸ್ ಮಾಡಿದಾಗ ನನಗೆ ಇಂಟೀಜರ್ ಸಿಗಬೇಕು. ಸಿಕ್ತು ಅಂತ ಅಂದರೆ ಡೆಫಿನೆಟ್ಲಿ ಆರ್ ಒಳಗಡೆ ಇದೆ. ಸೊ x, y ಜಾಗದಾಗ ಇಲ್ಲೇನಿದೆ? ಎಕ್ಸೇ ಇದೆ ಅಲ್ಲ. ಲೆಟ್ ಅಸ್ ಚೆಕ್.
ಎಕ್ಸ್ ಮೈನಸ್ ವೈ ಅಂದರೆ ಎಕ್ಸ್ ಮೈನಸ್ ವೈ ಜಾಗದಾಗ ಎಕ್ಸ್ ಇದೆ. ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಝೀರೋ. ಝೀರೋ ಈಸ್ ಅನ್ ಇಂಟಿಜರ್, ರೈಟ್? ಝೀರೋ ಈಸ್ ಅನ್ ಇಂಟಿಜರ್. ಸೊ ದೇರ್ ಫೋರ್ ಏನಾಗುತ್ತೆ? ದೇರ್ ಫೋರ್ ಎಕ್ಸ್ ಕಾಮ ಎಕ್ಸು ಆರ್ ಒಳಗಡೆ ಇದೆ. ಅರ್ಥ ಆಯ್ತಲ್ಲ? ಸೊ ನಾನು ಸಬ್ಟ್ರಾಕ್ಷನ್ ಮಾಡಿದಾಗ ನನಗೆ ಬರ್ತಾ ಇರುವಂಥ ಒಂದು ನಂಬರು ಇಂಟಿಜರ್ ಆಗಿರೋದ್ರಿಂದ, ಸಬ್ಟ್ರಾಕ್ಷನ್ ಮಾಡಿದಾಗ ಇಂಟಿಜರ್ ಬಂತು ಅಂದರೆ ನೋಡಿ ಡಿಫ್ರೆನ್ಸ್ ಇಂಟಿಜರ್ ಆಗಿದೆ ಅಂತಂದರೆ ಅದು ರಿಲೇಷನ್ ಒಳಗಡೆ ಇರಬೇಕು. ದೇರ್ ಫೋರ್ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ದೇರ್ ಫೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ ಹಂಗೆ ಚೆಕ್ ಮಾಡಿ. ಸಿಮೆಟ್ರಿಕ್ ಅಂತ ಅಂದರೆ ನಾನು ಏನು ಹೇಳಿದ್ದೆ? ಫಸ್ಟು ಎಕ್ಸ್ ಕಾಮ ವೈ ಫಸ್ಟು ಎಕ್ಸ್ ಕಾಮ ವೈ ಆರ್ ಒಳಗಡೆ ಇರಬೇಕು. ನೆಕ್ಸ್ಟ್ ನಾನು ಚೆಕ್ ಮಾಡೋದೇನು? ವೈ ಕಾಮ ಎಕ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀನಿ, ಹೌದಲ್ವಾ? ಸೊ ಎಕ್ಸ್ ಕಾಮ ವೈ ಆರ್ ಒಳಗಡೆ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟಿಜರ್, ರೈಟ್? ಇದೆ ತಾನೇ ಕಂಡೀಷನು? ಎಕ್ಸ್ ಕಾಮ ವೈ ಆರ್ ಒಳಗಡೆ ಇದೆ ಅಂದರೆ ಎಕ್ಸ್ ಮೈನಸ್ ವೈ ಇಂಟಿಜರ್ ಆಗಿದೆ. ನಮಗೆ ಗೊತ್ತಿದೆ ಇಫ್ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟಿಜರ್ ಡೆಫಿನೆಟ್ಲಿ ವೈ ಮೈನಸ್ ಎಕ್ಸ್ ಈಸ್ ಆಲ್ಸೋ ಅನ್ ಇಂಟಿಜರ್. ಎಸ್ ಆರ್ ನೋ? ವೈ ಮೈನಸ್ ಎಕ್ಸ್ ಈಸ್ ಆಲ್ಸೋ ಅಂದರೆ ಈಗ 4 ಮೈನಸ್ 2 ಈಸ್ ಈಕ್ವಲ್ ಟು 2 ಈಸ್ ಅನ್ ಇಂಟಿಜರ್ ಅಂದರೆ 2 ಮೈನಸ್ 4 ಈಸ್ ಈಕ್ವಲ್ ಟು -2 ಬರುತ್ತೆ, ಅದು ಇಂಟಿಜರೇ. ನ್ಯಾಚುರಲ್ ನಂಬರ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ, ಬಟ್ ಇಂಟಿಜರ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸೈನ್ ಆಪೋಸಿಟ್ ಆಗುತ್ತೆ ಸಬ್ಟ್ರಾಕ್ಷನ್ ಮಾಡಿದಾಗ. ಹಾಗಾಗಿ ಏನಾಗುತ್ತೆ? ದಟ್ ಈಸ್ ಆಲ್ಸೋ ಎನ್ ಇಂಟಿಜರ್. ದೇರ್ ಫೋರ್ ವಾಟ್ ಹ್ಯಾಪನ್ಸ್? ದ್ಯಾಟ್ ಬಿಲಾಂಗ್ಸ್ ಟು. ಸೊ ವೈ ಮೈನಸ್ ಎಕ್ಸ್ ಅಂತ ಅಂದರೆ ಆರ್ಡರ್ಡ್ ಪೇರ್ ಬಿಲಾಂಗ್ಸ್ ಟು ಆರ್. ಹೆಂಗೆ ಹೇಳ್ತೀರಾ? ಫಸ್ಟ್ ಎಕ್ಸ್ ಇದೆ, ದೆನ್ ವೈ ಇದೆ, ಆವಾಗ ಇಲ್ಲಿ ಎಕ್ಸ್ ವೈ ಇದೆ. ಇಲ್ಲಿ ಫಸ್ಟ್ ವೈ ಇದೆ, ಎಕ್ಸ್ ಇದೆ ಅಂತ ಅಂದರೆ ವೈ ಕಾಮ ಎಕ್ಸ್. ನೋಡಿ, ನಾವು ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ತೊಗೊಂಡು ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ರೂವ್ ಮಾಡಿದ್ದೀವಿ. ದೇರ್ ಫೋರ್ ಇಟ್ ಈಸ್ ಸಿಮೆಟ್ರಿಕ್. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಚೆಕ್ ಮಾಡಬೇಕಾಗಿರೋದು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಹೇಗೆ ಚೆಕ್ ಮಾಡೋದು? ಈಗ ಟ್ರಾನ್ಸಿಟಿವ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ನಮಗೇನಿರಬೇಕು? ಎಕ್ಸ್ ಕಾಮ ವೈ ಆ್ಯಂಡ್ ವೈ ಕಾಮ ಝೆಡ್ ಇವೆರಡು ಇರಬೇಕು ಫಸ್ಟ್ ಆರ್ ಒಳಗಡೆ. ದೆನ್ ನಾನು ಚೆಕ್ ಮಾಡೋದೇನು? ಎಕ್ಸ್ ಕಾಮ ಝೆಡ್. ಎಕ್ಸ್ ಕಾಮ ಝೆಡ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತೀನಿ. ಜಸ್ಟ್ ಎ ಬಿ ಬಿ ಸಿ ಎ ಸಿ ಥರನೇ ಎಕ್ಸ್ ವೈ ಝೆಡ್ ತೊಗೊಂಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಎಕ್ಸ್ ಕಾಮ ವೈ ಆರಲ್ಲಿದೆ ಅಂತ ಅಂದರೆ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್. ಸಿಂಪಲ್, ಇಂಟೀಜರ್ ಆಗಿದೆ, ಹಾಗಾಗಿ ಆರ್ ಒಳಗಡೆ ಇದೆ. ನೆಕ್ಸ್ಟ್ ವೈ ಮೈನಸ್ ಝೆಡ್ ಕೂಡ ಇಂಟೀಜರ್, ಬಿಕಾಸ್ ಆರ್ ಒಳಗಡೆ ಇದೆ ಅಂತ ನಾವು ತೊಗೊಂಡಿದ್ದೀವಿ ಅಂದರೆ ವೈ ಮೈನಸ್ ಝೆಡ್ ಈಸ್ ಅನ್ ಇಂಟೀಜರ್. ಈಗ ನನಗೇನು ಬೇಕಿದೆ? ಎಕ್ಸ್ ಕಾಮ ಝೆಡ್ ಬೇಕು ತಾನೆ. ಎಕ್ಸ್ ಕಾಮ ಝೆಡ್ ಕೂಡ ಆರಲ್ಲಿ ಇದೆಯೋ ಇಲ್ಲೋ ಅನ್ನೋದೇ ಕ್ವಶನು. ಅದಿದೆ ಅಂತ ಅಂದರೆ ಏನಾಗುತ್ತೆ? ಎಕ್ಸ್ ಮೈನಸ್ ಝೆಡ್ ಈಸ್ ಅನ್ ಇಂಟೀಜರ್ ಅಂತ ಪ್ರೂವ್ ಮಾಡ್ಬೇಕು ನಾನೀಗ. ಎಕ್ಸ್ ಮೈನಸ್ ಝೆಡ್ ಇಂಟೀಜರ್ ಆಗಿದೆ ಅಂದರೆ ಎಕ್ಸ್ ಕಾಮ ಝೆಡ್ ಆರ್ ಒಳಗಡೆ ಇದೆ ಅಂತ ಅರ್ಥ. ಹೌ ಟು ಪ್ರೂವ್? ಸಿಂಪಲ್, ಇದು ಒಂದು ಇಂಟೀಜರು, ಇದು ಒಂದು ಇಂಟೀಜರ್, ಹೌದಲ್ವಾ? ಸೊ ಸಮ್ ಆಫ್ ಟು ಇಂಟೀಜರ್ಸ್ ಈಸ್ ಅಗೇನ್ ಅನ್ ಇಂಟೀಜರ್. ಸಿಂಪಲ್, ಎಸ್ ಆರ್ ನೋ? ಸಮ್ ಆಫ್ ಟು ಇಂಟೀಜರ್ಸ್. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್, ಇದೊಂದು ಇಂಟೀಜರ್, ಇದೊಂದು ಇಂಟೀಜರು. ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ? ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್. ಎಕ್ಸ್ ಮೈನಸ್ ಝೆಡ್ ಈಸ್ ಆ್ಯನ್ ಇಂಟೀಜರ್. ಓಕೆ, ಇಲ್ಲಿ ಈಸ್ ಆಲ್ಸೋ ಆ್ಯನ್ ಇಂಟೀಜರ್. ಆನ್ ವಾಟ್ ಬೇಸಿಸ್? ಸಮ್ ಆಫ್ ದಿ ಇಂಟೀಜರ್. ಇಂಟೀಜರ್ಸ್ ಇಂದ ಪ್ರಾಪರ್ಟೀಸ್, ಬೇಸಿಕ್ ಪ್ರಾಪರ್ಟೀಸು, ಹೌದಲ್ವಾ? ಎರಡು ಇಂಟೀಜರ್ ಇದ್ದಾವೆ ಅಂದರೆ ಅವ್ನು ಆ್ಯಡ್ ಮಾಡಿದ್ರೆ ನಮಗೆ ಸಿಗುವಂಥ ಆನ್ಸರ್ ಕೂಡ ಇಂಟೀಜರ್ ಆಗಿರುತ್ತೆ. ಅವ್ನು ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ ಸಿಗುವಂಥ ಆನ್ಸರು ನಮಗೆ ಇಂಟೀಜರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಬೇಸ್ಡ್ ಆನ್ ದಟ್ ಐ ಕ್ಯಾನ್ ಟೆಲ್ ದಟ್ ವಾಟ್? ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ ಈಸ್ ಆ್ಯನ್ ಇಂಟೀಜರ್. ಆ್ಯಂಡ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಮೈನಸ್ ಝೆಡ್ ಬಂತು. ಎಕ್ಸ್ ಮೈನಸ್ ಝೆಡ್ ಇಂಟೀಜರ್ ಆಗಿದೆ ಅಂತಂದರೆ ಅದು ಆರ್ ಒಳಗಡೆ ಇದೆ ತಾನೆ. ಅದೇ ತಾನೇ ಕಂಡೀಷನ್ ಇರೋದು. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ ಒಳಗಡೆ ಯಾವುದಾದ್ರು ಎಲಿಮೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಅದರದ್ದು ಡಿಫ್ರೆನ್ಸು ಒಂದು ಇಂಟೀಜರ್ ಆಗಿರಬೇಕು. ಅಥವಾ ವೈಸ ವರ್ಸ, ಇನ್ ಕೇಸ್ ಯಾವುದಾದ್ರು ಎರಡು ನಂಬರಿನ ಡಿಫ್ರೆನ್ಸು ಇಂಟೀಜರ್ ಆಗಿದೆ ಅಂತ ಅಂದರೆ ಅದು ಆರ್ ಒಳಗಡೆ ಇರಲೇಬೇಕು. ಸಿಂಪಲ್ ಥಿಂಗ್. ಓಕೆ, ಸೊ ದೇರ್ ಫಾರ್ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ಹಿಯರ್? ಓಕೆ, ಸೂಪರ್. ಇದೇನಾಯಿತು? ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ದೇರ್ ಫಾರ್ ಇಟ್ಸ್ ಆಲ್ಸೋ ಆನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ಬೋದು. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಟ್ಸ್ ಜಸ್ಟ್ ಫಾರ್ ಯುವರ್ ಗೇಮ್ ಪರ್ಪಸ್ ಥರ ಇತ್ತು ಈ ಕ್ವಶನ್. ಎಕ್ಸಾಮ್ ಪರ್ಪಸ್ಸಿಗೆ ಇಂಪಾರ್ಟೆಂಟ್ ಇಲ್ಲ. ಓಕೆ, ಈ ಥರ ರಿಲೇಷನ್ಸಿಂದೆಲ್ಲ ಆಲ್ಮೋಸ್ಟ್ ಕೇಳಕ್ಕೆ ಹೋಗಲ್ಲ ಅವರು, ರೈಟ್? ಸೊ ನೆನಪಿರಲಿ, ಹ್ಯೂಮನ್ ರಿಲೇಷನ್ಸು 99% ಕೇಸಸಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ಕು ಅವ್ಯಾವು ಆಗೋ ಚಾನ್ಸಸ್ ಇರೋದಿಲ್ಲ, ತುಂಬ ಕಮ್ಮಿ ಇರುತ್ತೆ. ದಟ್ಟು ರಿಲೇಷನ್ಶಿಪ್ಸ್ ಅಂದರೆ ಒಬ್ಬರಿಗೆ ಇನ್ನೊಬ್ಬರಿಗೆ ರಿಲೇಷನ್, ಲೈಕ್ ಫಾದರ್ ಆಗಿರ್ಬೋದು, ಟಾಲ್ ಆಗಿರ್ಬೋದು, ಥಿನ್ ಆಗಿರ್ಬೋದು, ಆ ಥರ ಇದ್ದಾಗ ಅಂತ. ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಟೆಲ್ ಯು ಪರ್ಸನ್ ಎ ಈಸ್ ಫ್ಯಾಟ್, ಓಕೆ, ದ್ಯಾನ್ ಪರ್ಸನ್ ಬಿ, ಐ ಕೆನಾಟ್ ಟೆಲ್ ದ ಸೇಮ್ ವೈಸ ವರ್ಸ ಪರ್ಸನ್ ಬಿ ಈಸ್ ಫ್ಯಾಟ್ ದನ್ ಪರ್ಸನ್ ಎ ಅಂತ ಹೇಳಕ್ಕೆ ಬರೋದಿಲ್ಲ ತಾನೆ. ಸೊ ಆ ಥರ. ಎನಿವೇಸ್, ಲೆಟ್ಸ್ ಟ್ರೈ ಟು ಚೆಕ್ ಹಿಯರ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸಿ ಹಿಯರ್,
ರಿಲೇಷನ್ ಆರ್ ಇನ್ ದ ಸೆಟ್ ಎ ಏನು ಕೊಟ್ಟಿದ್ದಾರೆ, ಆಫ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್ ಅಟ್ ಪರ್ಟಿಕ್ಯುಲರ್ ಟೈಮ್. ಓಕೆ, ಒಂದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನಲ್ಲಿ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ನ ಕೊಟ್ಟಿದ್ದಾರೆ. ಓಕೆ, ಅದು ಯಾಕೆ ಪರ್ಟಿಕ್ಯುಲರ್ ಟೈಮ್ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇದು ನೆಸೆಸಿಟಿ ಇತ್ತಾ? ಇದೆ. ಯಾಕೆಂದರೆ ಸಮ್ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಕೇಳೋ ಡೌಟ್ ಏನಂದರೆ, ಈಗ ಎಕ್ಸ್ ಆ್ಯಂಡ್ ವೈ ಲೀವ್ ಇನ್ ದ ಸೇಮ್ ಲೊಕ್ಯಾಲಿಟಿ ಅಂತ ನಾವು ಹೇಳಿದ್ರೆ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಮ್ಯಾಮ್ ವೈ ಆ್ಯಂಡ್ ಎಕ್ಸ್ ಸೇಮ್ ಲೊಕ್ಯಾಲಿಟಿಯಲ್ಲಿ ಇದ್ದಾರೆ, ಬಟ್ ಆಫ್ಟರ್ ಸರ್ಟನ್ ಡ್ಯೂರೇಷನ್ ಡೆತ್ ಆದರೆ ಅವ್ರನ್ನ ಹೆಂಗೆ ಕನ್ಸಿಡರ್ ಮಾಡೋದಿಲ್ಲಿ ಅಂತ ಹೇಳ್ತೀರಾ. ಸೊ ಪರ್ಟಿಕ್ಯುಲರ್ ಟೈಮಲ್ಲಿ ಮೀನ್ಸ್ ಫಾರ್ ದ ಟೈಮ್ ಬೀಂಗ್ ಅವ್ರು ಅಲೈವ್ ಇದ್ದಾರೆ, ಆ ಟೈಮಿಂದಷ್ಟೇ ಏನೋ ರಿಲೇಷನ್ ಹೇಳ್ತಾ ಇರೋದು. ಓಕೆ, ಸೊ ಡೋಂಟ್ ಬಿ ಟು ಎಕ್ಸ್ಟ್ರಾ ಆರ್ಡಿನರಿ, ಸಿಂಪಲ್ ಥಿಂಗ್. ಎನಿವೇಸ್, ಜೋಕ್ಸ್ ಅಪಾರ್ಟ್, ಲೆಟ್ಸ್ ಕಮ್ ಟು ದ ಕಾನ್ಸೆಪ್ಟ್. ಆರ್ ಇಸ್ ಗಳು ಎಕ್ಸ್ ಕಾಮ ವೈ, ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ದ ಸೇಮ್ ಪ್ಲೇಸ್. ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ದ ಸೇಮ್ ಪ್ಲೇಸ್. ಹೌದಾ, ನಾನೀಗ ಚೆಕ್ ಮಾಡಬೇಕಾಗಿರೋದೇನು, ಎಕ್ಸ್ ಕಾಮ ಎಕ್ಸ್ ರಿಲೇಷನ್ ಒಳಗಡೆ ಇದೆಯಾ ಒಂದು, ಅಂದರೆ ರಿಫ್ಲೆಕ್ಸಿವ್. ಎಕ್ಸ್ ಕಾಮ ವೈ ರಿಲೇಷನ್ ಒಳಗಡೆ ಇದೆ ಅಂದರೆ ವೈ ಕಾಮ ಎಕ್ಸು ಕೂಡ ರಿಲೇಷನ್ ಒಳಗಡೆ ಇದೆಯಾ, ರೈಟ್, ಇದೊಂದು. ನೆಕ್ಸ್ಟ್, ಎಕ್ಸ್ ಕಾಮ ವೈ ರಿಲೇಷನಲ್ಲಿದೆ, ವೈ ಕಾಮ ಝೆಡ್ ಕೂಡ ರಿಲೇಷನಲ್ಲಿದೆ. ಸೊ ಎಕ್ಸ್ ಕಾಮ ಝೆಡ್ ರಿಲೇಷನ್ ಒಳಗಡೆ ಇದೆಯೋ ಇಲ್ಲೋ, ದೀಸ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಟು ಚೆಕ್. ರೈಟ್, ಇದ್ರ ಕೇಸಲ್ಲಿ ವರ್ಕಿಂಗ್ ಪ್ಲೇಸ್ ಹೇಳಿರೋದ್ರಿಂದ ಇದಕ್ಕೆ ತೊಂದರೆ ಏನೂ ಆಗೋದಿಲ್ಲ. ಸಿ ಇಯರ್, ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ದಾರೆ. ಎಕ್ಸ್ ಅಂದರೆ ಏನು, ಪರ್ಸನ್ ತಾನೆ, ವೈ ಅಂದರೆ ಪರ್ಸನ್ನು. ಸೊ ಆ ಪರ್ಸನ್ನು ಮತ್ತು ಅದೇ ಪರ್ಸನ್ನು ವರ್ಕ್ ಇನ್ ದಿ ಸೇಮ್ ಪ್ಲೇಸ್, ರೈಟ್, ಬಿಲಾಂಗ್ಸ್ ಟು ರಿಲೇಷನ್ ಆಗೇ ಆಗುತ್ತಾನೆ. ಯಾವಾಗ ಆಗುತ್ತೆ, ಇಫ್ ದೇ ವರ್ಕ್ ಅಟ್ ದ ಸೇಮ್ ಪ್ಲೇಸ್ ದೇ ಬಿಲಾಂಗ್ ಟು ದಿಸ್ ರಿಲೇಷನ್. ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಅಂದರೆ ಇಬ್ರು ನಥಿಂಗ್ ಬಟ್ ದ ಪರ್ಸನ್ ಇಟ್ ಸೆಲ್ಫ್. If you are studying in a college, you and yourself are studying in college only, right? You and yourself ಅಂತ ಬೇರೆ ಹೇಳಕ್ಕಾಗುತ್ತಾ, ಬರೋದಿಲ್ಲ. ಸೊ therefore this is what ರಿಫ್ಲೆಕ್ಸಿವ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಸಿಮೆಟ್ರಿಕ್ ಆಗುತ್ತಾ? ಆಗುತ್ತೆ. ಯಾಕೆ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ರಿಲೇಷನ್ ಅಂದರೆ ಏನು, ಎಕ್ಸ್ ವೈ ವರ್ಕ್ ಅಟ್ ದ ಸೇಮ್ ಪ್ಲೇಸ್ ಅಂತ ಅರ್ಥ. ಈಗ ಯು ಆ್ಯಂಡ್ ಯುವರ್ ಫ್ರೆಂಡ್ ಮೀನ್ಸ್, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಅನು ಆ್ಯಂಡ್ ಮನು. ಓಕೆ, ಅನು ಆ್ಯಂಡ್ ಮನು ವರ್ಕ್ ಇನ್ ದ ಸೇಮ್ ಪ್ಲೇಸ್. ದೆನ್ ಅದನ್ನು ಉಲ್ಟಾನು ಹೇಳ್ಬೋದು ತಾನೆ, ಮನು ಆ್ಯಂಡ್ ಅನು ವರ್ಕ್ ಇನ್ ದ ಸೇಮ್ ಪ್ಲೇಸ್ ಅಂತ ಹೇಳ್ಬೋದು, ರೈಟ್. ದೇ ವರ್ಕ್ ಅಟ್ ದ ಸೇಮ್ ಪ್ಲೇಸ್ ಅಂತ ಹೇಳ್ಬೋದು ತಾನೆ, ರೈಟ್. ಸೊ ದಟ್ ಮೀನ್ಸ್ ವಾಟ್, ಇಬ್ಬರು ಸೇಮ್ ಪ್ಲೇಸಲ್ಲಿ ಇದ್ದಾರೆ. ಅವ್ರನ್ನ ಬೇಕಿದ್ರೆ ಫಸ್ಟ್ ಅನು ಆದರೂ ಹೇಳ್ರಿ, ಫಸ್ಟ್ ಮನು ಆದರೂ ಹೇಳ್ರಿ, ಡಸಂಟ್ ಮ್ಯಾಟರ್. ಇಬ್ಬರು ಸೇಮ್ ಪ್ಲೇಸಲ್ಲಿ ವರ್ಕ್ ಮಾಡ್ತಿದ್ದಂದ್ರೆ ಉಲ್ಟಾ ಹೇಳಿದ್ರು ಕೂಡ ಸೇಮೇ ಅದು. ಸೊ ದೇರ್ಫೋರ್ ಇದೇನಾಗುತ್ತೆ, ಸಿಮೆಟ್ರಿಕ್ ಕೂಡ ಹೌದು, ರೈಟ್. ನೆಕ್ಸ್ಟ್, ಅನು ಆ್ಯಂಡ್ ಮನು ವರ್ಕ್ ಅಟ್ ದ ಸೇಮ್ ಪ್ಲೇಸ್, ಮನು ಆ್ಯಂಡ್ ತನು ವರ್ಕ್ ಅಟ್ ದ ಸೇಮ್ ಪ್ಲೇಸ್. ಓಕೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅನು ಮತ್ತು ಮನು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ಮನು ಮತ್ತು ತನು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದೆನ್ ಐ ಕ್ಯಾನ್ ಈಸಿಲಿ ಸೇ ಅನು ಆ್ಯಂಡ್ ತನು ಆಲ್ಸೋ ವರ್ಕ್ ಅಟ್ ದ ಸೇಮ್ ಪ್ಲೇಸ್, ಸಿಂಪಲ್. ಸೊ ದೇರ್ಫೋರ್ ಇಟ್ ಇಸ್ ಟ್ರಾನ್ಸಿಟಿವ್. It's just logical there. You just have to think in your brain about this, right? So therefore this is reflexive, symmetric and transitive. Coming to next question, x and y live in the same locality. They live in the same locality. Again see, x and x himself ಅಂದ್ರೆ you and yourself, ನೀವು ಒಂದು ಲೊಕ್ಯಾಲಿಟಿಯಲ್ಲಿ ಇದ್ದೀರಾ, ನೀವು ಕಂಪ್ಯಾರಿಸನ್ ಮಾಡಿದ್ರೆ there is no comparison. You are one single, right? ಸೊ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ, ಸೊ ನೋ ಇಶ್ಯೂಸ್, ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್, ನೀವು ನಿಮ್ಮ ಫ್ರೆಂಡ್ ಒಂದು ಲೊಕ್ಯಾಲಿಟಿಯಲ್ಲಿ ಇದ್ದೀರಾ ಅಂದರೆ ನಾನು ಅದನ್ನು ನಿಮ್ಮ ಫ್ರೆಂಡು ಮತ್ತು ನೀವು ಸೇಮ್ ಲೊಕ್ಯಾಲಿಟಿಯಲ್ಲಿ ಇದ್ದೀರಾ ಅಂತ ಉಲ್ಟಾ ಹೇಳಿದ್ರು ಕೂಡ ತೊಂದರೆ ಇಲ್ಲ, ರೈಟ್. ಸೊ ದೇರ್ಫೋರ್ ಇಟ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್, ನೀವು ನಿಮ್ಮ ಫ್ರೆಂಡು ಒಂದೇ ಲೊಕ್ಯಾಲಿಟಿಯಲ್ಲಿದ್ದೀರಾ, ನಿಮ್ಮ ಫ್ರೆಂಡು ಮತ್ತು ಅವ್ರ ಫ್ರೆಂಡು ಒಂದೇ ಲೊಕ್ಯಾಲಿಟಿಯಲ್ಲಿದ್ದಾರೆ. ದೆನ್ ಐ ಕ್ಯಾನ್ ಸೇ ದಟ್ ನೀವು ಮತ್ತು ನಿಮ್ಮ ಫ್ರೆಂಡಿನ ಫ್ರೆಂಡ್ ಇದ್ದಾರಲ್ಲ ಅವರು ಕೂಡ ಒಂದೇ ಲೊಕ್ಯಾಲಿಟಿಯಲ್ಲಿದ್ದಾರೆ, ಎಸ್ ಆರ್ ನೋ. So that's just like this question, okay? So therefore I can easily say this is also reflexive, symmetric, transitive. But now come to this question. This is good one, okay? Matte idukku neevu agutte anta helbedi, okay? So what is given? Relation R is equal to x comma y. X is exactly 7 centimeter taller than y. In the relation ನಾನು ಹೇಳಿದ್ದು ಟಾಲ್, ಫ್ಯಾಟ್, ಫಾದರು, ಮದರು ಅಂಥವೆಲ್ಲ ಆಗೋದಿಲ್ಲ ಅಂತ ಹೇಳಿದ್ನಲ್ಲ. ದಿಸ್ ವಾಸ್ ಒನ್ ಸಚ್ ಎಕ್ಸಾಂಪಲ್. ಸಿ ಹಿಯರ್, ಅಬ್ಸರ್ವ್ ಕ್ಲಿಯರ್ಲಿ, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ ಅಂತ ಹೇಳಿದ್ದಾರೆ. ಈಗ ರಿಫ್ಲೆಕ್ಸ್ ಚೆಕ್ ಮಾಡೋಕ್ಕೆ ಎಕ್ಸ್ ಕಾಮ ಎಕ್ಸ್ ಬರುತ್ತಾ, ಸಾಧ್ಯ ಇದೆ? ನೀವು ನಿಮ್ಮಿಂದ 7 ಸೆಂಟಿಮೀಟರ್ ಉದ್ದ ಇದ್ದೀರಾ, ಪಾಸಿಬಲಾ? ಯು ಆರ್ ಈಕ್ವಲ್ ಟು ಯೋರ್ ಸೆಲ್ಫ್, ನಾಟ್ ಟಾಲರ್, ನೀದರ್ ಟಾಲರ್ ನಾರ್ ಶಾರ್ಟರ್, ರೈಟ್. ಸೊ ದೇರ್ಫೋರ್ ನಾಟ್ ಪಾಸಿಬಲ್, ರಿಫ್ಲೆಕ್ಸಿವ್ ಆಗೋದಿಲ್ಲ. ಸಿಮಿಲರ್ಲಿ, ನೀವು ನಿಮ್ಮ ಫ್ರೆಂಡಿಂದ 7 ಸೆಂಟಿಮೀಟರ್ ಟಾಲರ್ ಇದ್ದೀರಾ, ನಿಮ್ಮ ಫ್ರೆಂಡು ನಿಮ್ಮಿಂದ 7 ಸೆಂಟಿಮೀಟರ್ ಟಾಲರ್ ಇದ್ದಾರೆ ಅಂತ ಹೇಳಲಿಕ್ಕೆ ಬರುತ್ತಾ? ಫಾರ್ ಎಕ್ಸಾಂಪಲ್, ಯು ಆರ್ ಹಿಯರ್, ಯುವರ್ ಫ್ರೆಂಡ್ ಈಸ್ ಹಿಯರ್, ಅವ್ರು 7 ಸೆಂಟಿಮೀಟರ್ ಜಾಸ್ತಿ ಇದ್ದಾರೆ. ಈಗ ನಾನು ಅದನ್ನೇ ಉಲ್ಟಾ ಹೇಳ್ತೀನಿ, ನಿಮ್ಮ ಫ್ರೆಂಡು
ನಿಮ್ಮ ಫ್ರೆಂಡ್ಗಿಂತ ನೀವು 7 ಸೆಂಟಿಮೀಟರ್ ಜಾಸ್ತಿ ಇದ್ದೀರಾ ಅಂದರೆ ಪಾಸಿಬಲ್ಲಾ? ನಾಟ್ ಪಾಸಿಬಲ್. ಸೊ ದೇರ್ಫೋರ್ ದಿಸ್ ಇಸ್ ನಾಟ್ ಸಿಮೆಟ್ರಿಕ್. ಸಿಮಿಲರ್ಲಿ ಯುವರ್ ಫ್ರೆಂಡ್ ಈಸ್ ಟಾಲರ್ ದೆನ್ ಯು ಬೈ 7 ಸೆಂಟಿಮೀಟರ್. ಅವ್ರ ಫ್ರೆಂಡು ಇನ್ನೂ 7 ಸೆಂಟಿಮೀಟರ್ ಟಾಲರ್ ಇದ್ದಾರೆ ಅಂದರೆ ಎಕ್ಸ್ ಕಾಮ ವೈ ಕಾಮ ಝೆಡ್. ಕ್ಯಾನ್ ಯು ಸೇ ದೀಸ್ ಟು ಅಂದರೆ ಎಕ್ಸ್ ಕಾಮ ಝೆಡ್ ಟಾಲರ್ ಬೈ 7 ಸೆಂಟಿಮೀಟರ್ ಹೇಳೋಕ್ಕಾಗುತ್ತಾ? ಇಲ್ಲ, ಯಾಕಂದರೆ 14 ಆಗಿಬಿಡುತ್ತೆ ಅವಾಗ. ಆಲ್ರೆಡಿ ನಿಮ್ಮಿಂದ ನಿಮ್ಮ ಫ್ರೆಂಡ್ 7 ಸೆಂಟಿಮೀಟರ್ ಇದ್ದಾರೆ, ಅವ್ರು ಇನ್ನೂ 7 ಅಂದರೆ 14. ಟೋಟಲಿ ನಿಮಗೂ ಮತ್ತು ಥರ್ಡ್ ಪರ್ಸನಿಂದ 14 ಸೆಂಟಿಮೀಟರ್ ಡಿಫ್ರೆನ್ಸ್ ಬರುತ್ತೆ. ಸೊ ದೇರ್ಫೋರ್ ಡಸ್ ನಾಟ್ ಬಿಲಾಂಗ್ ಟು ರಿಲೇಷನ್, ಸೊ ನಾಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ಆಲ್ ಲಾಜಿಕಲ್ ಕ್ವೆಶನ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ ಸೊ ದೇರ್ಫೋರ್ ಥರ್ಡ್ ಕ್ವೆಶನಿಗೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು? ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಓಕೆ, ಸಿಮಿಲರ್ಲಿ ಎಕ್ಸ್ ಇಸ್ ವೈಫ್ ಆಫ್ ವೈ, ಇದು ಕೂಡ ಅಷ್ಟೇ. ನೀವು ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಕ್ಯಾಂಡಿಡೇಟ್, okay, you are a candidate, you are wife of yourself, possible? No, right? Similarly you are wife of some person, can you say that person is wife of you? Not possible, right? Husband tane helodu avaga. For example, I take some person again, Anu and Manu only. Anu is the wife of Manu anta helidre Manu is the wife of Anu anta helak barutta? Baralla. Manu is the husband of Anu anta helbekagutte ನಾನು ಅವಾಗ, right? So which is not possible, right? So wife relation, this is also not reflexive, not ಸಿಮೆಟ್ರಿಕ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂತ ಆಗೋಕ್ಕೆ ಚಾನ್ಸೇ ಇಲ್ಲ. ಎಕ್ಸ್ ಇಸ್ ವೈಫ್ ಆಫ್ ವೈ ಈಸ್ ವೈಫ್ ಆಫ್ ಝೆಡ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಎಸ್ ಆರ್ ನೋ, ರೈಟ್? ಸೊ ವಿ ಕೆನಾಟ್ ಸೇ ದಟ್ ಎಕ್ಸ್ ಈಸ್ ವೈಫ್ ಆಫ್ ವೈ ಬಟ್ ವೈ ಈಸ್ ನಾಟ್ ವೈಫ್ ಆಫ್ ಎಕ್ಸ್, ಸೊ ನಾಟ್ ಸಿಮೆಟ್ರಿಕ್. ಎಕ್ಸ್ ಈಸ್ ವೈಫ್ ಆಫ್ ವೈ ಈಸ್ ವೈಫ್ ಆಫ್ ಝೆಡ್, ದೆನ್ ಎಕ್ಸ್ ಕೆನಾಟ್ ಬಿ ವೈಫ್ ಆಫ್ ಝೆಡ್ ಆಲ್ಸೋ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಸಿಂಪಲ್. ನೆಕ್ಸ್ಟ್, ಎಕ್ಸ್ ಈಸ್ ಫಾದರ್ ಆಫ್ ವೈ, ಎಕ್ಸ್ ಈಸ್ ಫಾದರ್ ಆಫ್ ಎಕ್ಸ್ ಅಂತ ಹೇಳಕ್ಕೆ ಬರುತ್ತಾ ರಿಫ್ಲೆಕ್ಸಿವ್ಗೆ? ನೀವು ನಿಮಗೆ ಫಾದರು, ಪಾಸಿಬಲ್? ನಾಟ್ ಪಾಸಿಬಲ್. ನಿಮ್ಮ ಫಾದರ್ ಇದ್ದಾರಲ್ಲ, ಯು ಆರ್ ಫಾದರ್ ಆಫ್ ಹಿಮ್, ಈಸ್ ಇಟ್ ಪಾಸಿಬಲ್? ಅಂದರೆ ಎಕ್ಸ್ ಗಾಮ ವೈ, ಎಕ್ಸ್ ಈಸ್ ಫಾದರ್ ಆಫ್ ವೈ ಈಸ್ ಫಾದರ್ ಆಫ್ ಎಕ್ಸ್ ಅಂತ ಹೇಳಕ್ಕೆ ಬರುತ್ತಾ? ಬರೋಲ್ಲ. ಸೊ ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್, ಟ್ರಾನ್ಸಿಟಿವ್ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ದೀಸ್ ಹ್ಯೂಮನ್ ರಿಲೇಷನ್ಸ್ ಎಸ್ಪೆಷಲಿ ಲೈಕ್ ಟಾಲರ್ ಆ್ಯಂಡ್ ವೈಫ್, ಬ್ರದರ್, ಸಿಸ್ಟರ್, ಈ ಥರ ಇದಾವಲ್ಲ, ಇವು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು ನೀವು. ಓಕೆ, ಕೊಡೋದಿಲ್ಲ ಎಕ್ಸಾಮಲ್ಲಿ, ಅದು ಬೇರೆ ಪ್ರಶ್ನೆ. ಬಟ್ ಇನ್ ಕೇಸ್ ಎಲ್ಲಾದರೂ ಕೊಟ್ಟರೆ ಯೂಸ್ ಯೋರ್ ಬ್ರೈನ್ ಪ್ರಾಪರ್ಲಿ, ಡೋಂಟ್ ಗೆಟ್ ಕನ್ಫ್ಯೂಸ್. ದಿಸ್ ಈಸ್ ನಾಟ್ ಪಾಸಿಬಲ್, ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕೆನಾಟ್ ಬಿ ಪಾಸಿಬಲ್. ವರ್ಕ್ ಇನ್ ಸೇಮ್ ಪ್ಲೇಸು ಇವೆಲ್ಲ ಆಗುತ್ತೆ, ಇವಾಗಲ್ಲ. ಓಕೆ, ನಾಟ್ ಪಾಸಿಬಲ್ ಟು ಬಿ ರಿಫ್ಲೆಕ್ಸಿವ್, ನೀದರ್ ರಿಫ್ಲೆಕ್ಸಿವ್, ನಾಟ್ ಟ್ರಾನ್ಸಿಟಿವ್, ನಾಟ್ ಸಿಮೆಟ್ರಿಕ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ R of real numbers defined as R is equal to A comma B, A less than or equal to B square is neither reflexive nor symmetric nor transitive. ಓಕೆ, ಸೊ ಏನು ಶೋ ಮಾಡಬೇಕು ಅಂತಂದರೆ ಅವರೇ ಹೇಳಿಬಿಟ್ಟಿದ್ದಾರೆ. ಶೋ ದಟ್ ಕೊಟ್ಟರೆ ನೀವು ಲಕ್ಕಿ. ಓಕೆ, ಎಕ್ಸಾಮಲ್ಲಿ ನೆನಪಿರಲಿ, ಶೋ ದಟ್ ಅಂತ ಕೊಟ್ಟರೆ ಇಟ್ ಮೀನ್ಸ್ ಅದು ಆಲ್ರೆಡಿ ಅವರೇ ಹೇಳಿಬಿಟ್ಟಿದ್ದಾರೆ, ಇದು ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ನೀವು ಜಸ್ಟ್ ಒಂದಿಷ್ಟು ಎಕ್ಸಾಂಪಲ್ ಆದರೂ ಕೊಡ್ರಿ, ಇಲ್ಲ ಹೆಂಗಾದರೂ ಜನರಲ್ ಆಗಿ ಹೇಳ್ರಿ ಅಂತ ಹೇಳಿದ್ದಾರೆ. ಕೆಲವೊಬ್ರು ಸ್ಟೂಡೆಂಟ್ಸು ಎಕ್ಸ್ಟ್ರಾ ಆರ್ಡಿನರಿಯಾಗಿ ವಾಟ್ ದೇ ವಿಲ್ ಡು, ಇಲ್ಲಿ ಅವರೇ ಕೊಟ್ಟಿರಿದ್ರು ಅವರು ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅದೊಂದು ಡೆಫಿನೇಷನ್ ಬೈ ಹೆಡ್ ಮಾಡಿರ್ತಾರೆ ಸಮ್ ಸ್ಟೂಡೆಂಟ್ಸ್, ಆ್ಯಂಡ್ ದೇ ವಿಲ್ ರೈಟ್ ದ ಸೇಮ್ ಥಿಂಗ್ ಆ್ಯಂಡ್ ದೇ ವಿಲ್ ಸೇ ದಟ್ ಇಟ್ ಈಸ್ ರಿಫ್ಲೆಕ್ಸಿವ್. ದೇ ಹ್ಯಾವ್ ಗಿವನ್ ರೈಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ. ಸೊ ಡು ನಾಟ್ ರೈಟ್ ಸಚ್ ಆನ್ಸರ್ಸ್, ರೈಟ್? ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಲಕ್ಕಿ, ಯಾಕಂದರೆ ಅಲ್ಲೇ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ನೀವು ಜಸ್ಟ್ ಅದೇನೋ ಡೆಫಿನೇಷನ್ ಇದೆಯೋ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪ್ರೂವ್ ಮಾಡಬೇಕು, ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ. ಅದೇ ಇಲ್ಲಿ ಚೆಕ್ ಅಥವಾ ವೆರಿಫೈ ಅಂತ ಕೊಟ್ಟಾಗ, ಅಂಥ ವರ್ಡ್ಸ್ ಕೊಟ್ಟಾಗ, ವರ್ಡ್ಸ್ ಮ್ಯಾಟರ್ ಆಗುತ್ತೆ ಮ್ಯಾಥ್ಸಲ್ಲಿ. ಓಕೆ, ಅಂಥ ವರ್ಡ್ಸ್ ಕೊಟ್ಟಾಗ ಏನಾಗುತ್ತೆ, ಆಗಬಹುದು, ಆಗದೇನೂ ಇರಬಹುದು. ಶೋ ದಟ್ ಅಂದರೆ ಕಂಪಲ್ಸರಿ ಆಗೇ ಆಗುತ್ತೆ, ಅವರೇ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಆಗುತ್ತೆ ಅಂತ ಅರ್ಥ, ರೈಟ್? ಓಕೆ, ಡನ್. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶನ್. ಅವ್ರು ಏನು ಕೊಟ್ಟಿದ್ದಾರೆ? ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ, ಎ ಲೆಸ್ ದೆನ್ ಬಿ ಸ್ಕ್ವೇರ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಹೌದಾ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗಬಾರ್ದು, ಸಾರಿ. ಫಸ್ಟ್ ರಿಫ್ಲೆಕ್ಸಿವ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗಕ್ಕೆ ಸಾಧ್ಯ ಇದೆಯಾ? ಈಸ್ ಇಟ್ ಪಾಸಿಬಲ್? ಈಸ್ ಇಟ್ ಪಾಸಿಬಲ್? ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ವೇಸ್, ರೈಟ್? ಎಸ್ ಆರ್ ನೋ? ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ರೈಟ್? ನೆಕ್ಸ್ಟ್ ಒನ್. ಓಕೆ, ಮೂರು ತೋರಿಸ್ಬೇಕಲ್ಲ, ರೈಟ್? ಓಕೆ, ಸೊ ಸಿಮೆಟ್ರಿಕ್ ಕೂಡ ತೋರಿಸ್ಬೇಕು, ರೈಟ್? ಇಫ್ ಟೆಲ್ ಮಿ ಒನ್ ಥಿಂಗ್, ಇಫ್ ಎ ಇಸ್ ಲೆಸ್ ದೆನ್ ಸಮ್ ನಂಬರ್ ಸ್ಕ್ವೇರ್, ಈಸ್ ಇಟ್ ಪಾಸಿಬಲ್ ದಟ್ ದ ನಂಬರ್ ಈಸ್ ಲೆಸ್ ದೆನ್ ದ ಸ್ಕ್ವೇರ್ ಆಫ್ ದಿಸ್ ಒನ್? ನಾಟ್ ಪಾಸಿಬಲ್. ಸೊ ಇದು ಸಿಮೆಟ್ರಿಕ್ ಕೂಡ ಆಗೋದಿಲ್ಲ. ಸಿಮಿಲರ್ಲಿ ಎ ಲೆಸ್ ದೆನ್ ಬಿ ಸ್ಕ್ವೇರ್,
ಬಿ ಲೆಸ್ ದೆನ್ ಸಿ ಸ್ಕ್ವೇರ್, ಎ ಲೆಸ್ ದೆನ್ ಸಿ ಸ್ಕ್ವೇರ್ ಅಂತ ಹೇಳಿಕ್ಕೆ ಬರುತ್ತಾ? ಬರಲ್ಲ. ಓಕೆ, ಸೊ no possibility of telling that it is reflexive or symmetric or transitive. Okay, so ಕೆಲವರು ಸ್ಟೂಡೆಂಟ್ಸ್, ಎಸ್ ಐ ರಿಮೆಂಬರ್, ಕೆಲವರು ಸ್ಟೂಡೆಂಟ್ಸಿಗೆ ಏನಂದರೆ, ಮ್ಯಾಮ್ ಒಂದು ನಂಬರು ಅದರದ್ದೇ ಆದ ಸ್ಕ್ವೇರಿಂದ ಲೆಸ್ ಇರುತ್ತೆ ತಾನೇ ಅಂತ ಡೌಟ್ಸ್ ಕೇಳ್ತಾರೆ. ಓಕೆ, ಸೊ ದಟ್ಸ್ ಆಲ್ಸೋ ಎ ಸಿಲ್ಲಿ ಡೌಟ್, ಬಟ್ ಇಟ್ಸ್ ಎ ಗುಡ್ ಡೌಟ್. ಹೌದು, ನಂಬರು ಯಾವಾಗಲೇ ಆಗಲಿ ಅದರದ್ದು ಸ್ಕ್ವೇರ್ ನಂಬರಿಂದ ಲೆಸ್ಸೇ ಇರುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂಥ ಸೆಟ್ ಯಾವುದು? ರಿಯಲ್ ನಂಬರ್ಸ್. ಓಕೆ, ಅವ್ರು ನ್ಯಾಚುರಲ್ ನಂಬರು, ಹೋಲ್ ನಂಬರು, ಇಂಟೀಜರ್ ಕೊಟ್ಟಿದ್ರೆ ಒಪ್ಕೊಂತೀನಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಅನ್ನೋದೇ ಕರೆಕ್ಟು ಅಂತ. ಬಟ್ ಅವ್ರು ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ, ಮೀನ್ಸ್ ಫ್ರ್ಯಾಕ್ಷನ್ಸ್ ಆಲ್ಸೋ ಪಾಸಿಬಲ್. ಸೊ ಯು ಹ್ಯಾವ್ ಟು ಟೇಕ್ ಎನ್ ಎಕ್ಸಾಂಪಲ್, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ವಿಚ್ ಶುಡ್ ಟೆಲ್ ದಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆಗಲ್ಲ ಅಂತ ಹೇಳ್ತಿದ್ದೀರಾ ಅಂದರೆ ಒಂದು ಪ್ರೂಫ್, ಒಂದು ಎಕ್ಸಾಂಪಲ್ ಇರಲೇಬೇಕು. ಸೊ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗೋಕ್ಕೆ ಯಾವ್ದು ತಗೋಬೋದು? ಸಿಂಪಲ್, 1/2 ತೊಗೊಳ್ಳಿ. 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಸ್ಕ್ವೇರ್ ಅಂದರೆ 4. ಹಾಫು ಲೆಸ್ ದೆನ್ ಕ್ವಾರ್ಟರ್, ಪಾಸಿಬಲ್? ನೋ. 1/4 ಈಸ್ ಲೆಸ್ ದೆನ್ 1/2 ಆ್ಯಕ್ಚುಲಿ, ಹೌದು ತಾನೆ? ಸೊ ಇದು ನಾಟ್ ಪಾಸಿಬಲ್, ದೇರ್ ಫೋರ್ ರಿಫ್ಲೆಕ್ಸಿವ್ ಆಗಲ್ಲ. 1/2 ಲೆಸ್ ದೆನ್ 1/2 ಹೋಲ್ ಸ್ಕ್ವೇರ್ ಆಗೋದಿಲ್ಲ. ಸೊ ಇದು ರಿಯಲ್ ನಂಬರ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ನಮಗೆ ಹೊಡ್ತಾ ಕೊಡುತ್ತೆ, ಮೀನ್ಸ್ ಫ್ರ್ಯಾಕ್ಷನ್ಸಲ್ಲಿ. ದಟ್ ಈಸ್ ದ ರೀಸನ್ ವಿ ಟೆಲ್ ದಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದೇ ಸೇಮ್ ಅವರು ನ್ಯಾಚುರಲ್ ನಂಬರ್ ಸೆಟ್ ಕೊಟ್ಟರು ಅಂದರೆ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಸೆಟ್ ಮ್ಯಾಟರ್ ಆಗುತ್ತೆ, ತುಂಬ ಮ್ಯಾಟರ್ ಆಗುತ್ತೆ, ರೈಟ್? ನೆಕ್ಸ್ಟ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಈಸ್ ಇಟ್ ಟ್ರೂ ಆರ್ ಫಾಲ್ಸ್? ಇಟ್ ಈಸ್ ಆಲ್ಸೋ ಫಾಲ್ಸ್ ಫಾರ್ ಸರ್ಟನ್ ಕೇಸಸ್, ರೈಟ್? ಎಸ್ ಆರ್ ನೋ? ಏನು ತಗೊತಿರೋದಕ್ಕೆ ಎಕ್ಸಾಂಪಲು? 1, 2 ಚೆಕ್ ಮಾಡಿ. 1, 2 ಬಿಲಾಂಗ್ಸ್ ಟು ಆರ್ ಅಂದರೆ 1 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4. 1 ಲೆಸ್ ದೆನ್ 4 ಇದೆಯಾ? ಟ್ರೂ. ಬಟ್ ಬಿ ಕಾಮ ಎ ಚೆಕ್ ಮಾಡಿ, ಇದೆ. ಎ ಕಾಮ ಬಿಗೆ ಬಿ ಕಾಮ ಎ ಅಂದರೆ 2, 1. 2 ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ 1. 2 ಲೆಸ್ ದೆನ್ 1 ನೋ, ದೇರ್ ಫೋರ್ ಇಟ್ ಈಸ್ ನಾಟ್ ವ್ಯಾಲಿಡ್. ಅರ್ಥ ಆಯ್ತಲ್ಲ? ಸೊ ಸಿಮೆಟ್ರಿಕ್ ಆಗೋದಿಲ್ಲ, ರಿಫ್ಲೆಕ್ಸಿವ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಟ್ರಾನ್ಸಿಟಿವ್, ಇದಕ್ಕೆ ಲೆಟ್ ಮಿ ಗಿವ್ ಯು ದಿಸ್ ವರ್ಕ್. ಓಕೆ, ದಿಸ್ ಇಸ್ ಎ ಬಿಟ್ ಲಾಜಿಕಲ್. ಓಕೆ, ಇದನ್ನು ನಾನು ಕ್ಲಾಸಲ್ಲಿ ಮಾಡಬೇಕಾದ್ರೂ ಕೂಡ ಅಷ್ಟೇ, ಮೈ ಸ್ಟೂಡೆಂಟ್ಸ್ gave very good examples, by the way, more than me. So I want you to give more examples, right? ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ. ಟಿಲ್ ದೆನ್ ಯು ಹ್ಯಾವ್ ಟು ಡೂ ಒನ್ ಥಿಂಗ್, ದಟ್ ಕಾಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಮಾಡಿ. ಇದಕ್ಕೆ ಯಾವ ಎಕ್ಸಾಂಪಲ್ ತಗೊತೀರಾ ಸಚ್ ದಟ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗಿರಬೇಕು, ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗಿರಬೇಕು, ಆದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಬರಬಾರ್ದು ನಿಮಗೆ. ಆ ಥರ ಎಕ್ಸಾಂಪಲ್ ಹುಡುಕ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಇದು ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ದೇರ್ಫೋರ್ ಇಟ್ ಈಸ್ relation R is neither symmetric nor reflexive nor transitive. Adva neither reflexive nor symmetric nor transitive. Right? Coming to next question. Yes, nedu. Third question. Check whether the relation R defined in the set 1, 2, 3, 4, 5, 6 as R is equal to A comma B is equal to A plus 1 is ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅಂದರೆ ಏನೋ ಚೆಕ್ ಮಾಡಬೇಕು, ಮೀನ್ಸ್ ಆಗಬಹುದು, ಆಗದೇನೋ ಇರ್ಬೋದು. ಇಲ್ಲಂತೂ ಕನ್ಫರ್ಮ್ ಇತ್ತು, ಆಗದೇ ಇಲ್ಲ ಅಂತ ನಮಗೆ ಗೊತ್ತಿದೆ, ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ, ರೈಟ್? ಲೆಟ್ ಮಿ ಟೇಕ್ ದ ಶೀಟ್. ಈ ಕ್ವಶನಲ್ಲಿ ನಾವೇನು ಮಾಡಬೇಕೀಗ? ಥಿಂಕ್ ಮಾಡಬೇಕಾಗಿದೆ. ಓಕೆ, ವಿ ಹ್ಯಾವ್ ಟು ಥಿಂಕ್ ವೆದರ್ ದಿಸ್ ಇಸ್ ದ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಓಕೆ, ರೈಟ್. ಸೊ ವಾಟ್ ಈಸ್ ಗಿವೆನ್? ಸೆಟ್ ಕೊಟ್ಟಿದ್ದಾರೆ. ಈ ಸತಿ ಸೆಟ್ ಏನು ಕೊಟ್ಟಿದ್ದಾರೆ ನೋಡಿ, 1, 2, 3, 4, 5, 6 ಅಷ್ಟೇ ಅನಿಸುತ್ತೆ. ಎಸ್, ಆರ್ ಈಸ್ ಈಕ್ವಲ್ ಟು ರಿಲೇಷನ್ ಏನು ಕೊಟ್ಟಿದ್ದಾರೆ? ಲೆಟ್ ಮಿ ರೈಟ್ ಡೌನ್. ಎ ಕಾಮ ಬಿ ಸಚ್ ದಟ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1 ಆಗಬೇಕು. ಹೌದಾ? ಎ ಕಾಮ ಬಿ ಸಚ್ ದಟ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ 1. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಆ ಆರ್ಡರ್ಡ್ ಪೇರ್ಸ್ ಎಲ್ಲ ಏನಾಗುತ್ತೆ? ಆರಲ್ಲಿ ಬರುತ್ತೆ. ಕರೆಕ್ಟ್? ಸೊ ಲೆಟ್ ಅಸ್ ರೈಟ್ ಡೌನ್ ಫಸ್ಟ್. ಆರ್ ಈಸ್ ಈಕ್ವಲ್ ಟು ಯಾವ್ಯಾವ ಆರ್ಡರ್ಡ್ ಪೇರ್ಸ್ ಬರುತ್ತೆ? ಈಗ ನಮ್ಮ ತಲೆಯಲ್ಲಿ ಏನಿರಬೇಕು? ಎ ಕ್ರಾಸ್ ಎ 36 ಆರ್ಡರ್ಡ್ ಪೇರ್ಸ್ ಇರಬೇಕು. ಟೋಟಲ್ 36. 1, 1, 1, 2, 1, 3, 1, 4, 1, 5, 1, 6. ನೆಕ್ಸ್ಟ್ 2, 1, 2, 2, 2, 3, 2, 4, 2, 5, 2, 6. ನೆಕ್ಸ್ಟ್ 3, 1, 3, 2, 3, 3, 3, 4, 3, 5, 3, 6. ಇದೇ ಥರ 6, 1, 6, 2, 6, 3, 6, 4, 6, 5, 6, 6. 36 ಆರ್ಡರ್ಡ್ ಪೇರ್ಸ್ ಇದೆ. ಅದರಲ್ಲಿ ಇದನ್ನು ಸ್ಯಾಟಿಸ್ಫೈ ಮಾಡುವಂಥ ಆರ್ಡರ್ಡ್ ಪೇರ್ಸ್ ಬೇಕು ನನಗೀಗ. ಹೌದಾ? ನಾನು ಎ ಜಾಗದಲ್ಲಿ 1 ತಗೊಂಡಪ್ಪ, ಆವಾಗ 1 + 1 2. ಸೊ ಆಗುತ್ತೆ ಇದೊಂದು. ನೆಕ್ಸ್ಟ್ ಎ ಜಾಗದಲ್ಲಿ 2 ತಗೊತೀನಿ, 2 + 1 3.
ಎ ಕಾಮ ಬಿ, ಎ ಯಾವಾಗಲೂ ಫಸ್ಟು, ಆದರೆ ಇಲ್ಲಿ ಎ ಈ ಕಡೆ ಇದೆ, ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, ಸ್ವಲ್ಪ ಗಮನ ಇರಲಿ. ಓಕೆ, ನೆಕ್ಸ್ಟು ಎ ಜಾಗದಲ್ಲಿ 3 ಹಾಕೋಣ. 3 ಹಾಕಿದರೆ 3 + 1 4. ನೆಕ್ಸ್ಟ್ ಎ ಜಾಗದಲ್ಲಿ 4 ಹಾಕೋಣ. 4 + 1 5. ಎ ಜಾಗದಲ್ಲಿ 5 ಹಾಕೋಣ. 6. ಎ ಜಾಗದಲ್ಲಿ 6 ಹಾಕಿದರೆ ಎ ಜಾಗದಲ್ಲಿ 6 ಹಾಕಬಹುದು, ಆದರೆ 6 + 1 7 ಆಗಿಬಿಡುತ್ತೆ. ಇಲ್ಲಿ ನಮಗೆ ಆರ್ಡರ್ಡ್ ಪೇರು 6, 7 ಬರುತ್ತೆ. ಬಟ್ ಎ ಮತ್ತು ಬಿ ಎರಡೂ ಎ ಸೆಟ್ಟಲ್ಲಿ ಇರಬೇಕು ನಮಗೆ. ಸೊ 6 ಅಂತೂ ಇದೆ, ಬಟ್ 7 ಇಲ್ಲ, ಹಾಗಾಗಿ ನಾವು ಬರೀಲಿಕ್ಕೆ ಆಗೋದಿಲ್ಲ. ಗಾಟ್ ಇಟ್? ಸೊ ದೇರ್ಫೋರ್ 1, 2, 2, 3, 3, 4, 4, 5, 5, 6 ಅಷ್ಟೇ ಬರುತ್ತೆ. ಅರ್ಥ ಆಯ್ತಲ್ಲ? ಬೇರೆ ಯಾವ ಈ 36ಅಲ್ಲಿ ಇವಷ್ಟೇ 1, 2, 3, 4, 5 ಅಷ್ಟೇ. ಬೇರೆ 31 ಆರ್ಡರ್ಡ್ ಪೇರ್ಸ್ ವಿಲ್ ನಾಟ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ರೈಟ್? ಈಗ ಒಂದೊಂದೇ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಆಗುತ್ತೋ ಇಲ್ಲೋ, ಸಿಮೆಟ್ರಿಕ್ ಆಗುತ್ತೋ ಇಲ್ಲೋ. ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ 1, 1, 2, 2, 3, 3, 4, 4, 5, 5, 6, 6 ಇಷ್ಟು ಇದಾವ? ಇಷ್ಟು ಬಿಡ್ರಿ, ಒಂದು ಇಲ್ಲ ಅಲ್ಲಿ. ರೈಟ್? ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತಾ? 1, 2 ತಗೊಳ್ರಿ. 2, 1 ಇದೆಯಾ? ಫ್ಲಿಪ್ ಮಾಡ್ರಿ. 2, 1 ಇದೆಯಾ? ಇಲ್ಲ, ಸಿಮೆಟ್ರಿಕ್ ಆಗಲ್ಲ. 1, 2, 2, 3, 1, 3 ಇದೆಯಾ? ಎ ಕಾಮ ಬಿ, ಬಿ ಕಾಮ ಸಿ. ಕರೆಕ್ಟಾ? ವೇರ್ ಇಸ್ ದ ರೆಡ್ ಪೆನ್ ಯಾರ್? ಜಸ್ಟ್ ಎ ಮಿನಿಟ್. ಎ ಕಾಮ ಬಿ, ಬಿ ಕಾಮ ಸಿ. ಸೊ ಎ ಕಾಮ ಸಿ ಅಂದರೆ 1, 3 ಇದೆಯಾ? ಇಲ್ಲ. ಸೊ ಹಾಗಾಗಿ ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ದೇರ್ಫೋರ್ ಆರ್ ಈಸ್ ನೈದರ್ reflexive nor symmetric nor transitive. ಅರ್ಥ ಆಯ್ತಲ್ಲ? ಸೊ ಯಾವುದೂ ಕೂಡ ಆಗೋದಿಲ್ಲ. ತುಂಬ ಈಸಿ ಇತ್ತು. ಜಸ್ಟ್ ಇಲ್ಲಿ ಲಾಜಿಕ್ ಇದ್ದಿದ್ದೇನೆಂದರೆ ಇದನ್ನು ಬರೆಯೋಕ್ಕೆ ಬರುತ್ತಾ ನಿಮಗೆ ಅನ್ನೋದೇ ಕ್ವಶನ್ನು. ರಿಮೈನಿಂಗ್ ಎಲ್ಲ ಇದನ್ನು ಕೊಟ್ಟುಬಿಟ್ಟು ಚೆಕ್ ಮಾಡಿರಿ ಅಂದರೆ ತುಂಬ ಈಸಿ, ನಾಟ್ ಎ ಬಿಗ್ ಡೀಲ್. ಬಟ್ ಇದನ್ನು ನೀವೇ ಬರ್ಕೋಬೇಕಲ್ಲ, ದಟ್ ಈಸ್ ದ ಲಾಜಿಕ್, ದಟ್ ಈಸ್ ದ ಥಿಂಗ್. Right? Okay, so this is okay. Next, show that the relation are defined as r is equal to a comma b, a less than or equal to b is reflexive and transitive but not symmetric. ಇದು ನೀವೇ ಟ್ರೈ ಮಾಡ್ಬೋದು, ಬಟ್ ಇಟ್ಸ್ ವೆರಿ ಈಸಿ. ಓಕೆ, ಐ ಟೆಲ್ ಯು. ಸಿ ಏನು ಕೊಟ್ಟಿದ್ದಾರೆ? r is equal to a comma b such that a less than or equal to b, defined on which set? r, real numbers. ಓಕೆ, ರಿಯಲ್ ನಂಬರ್ಸ್ ಮೇಲೆ. ರೈಟ್, ಈಗ ಅಬ್ಸರ್ವ್ ಮಾಡಿ. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಕ್ವಶನ್ ಮಾರ್ಕ್. ಆಗುತ್ತೆ ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ. ಸಿಂಪಲ್ ಆಗುತ್ತೆ ತಾನೆ. ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಯಾಟಿಸ್ಫೈ ಆಗುತ್ತೆ ತಾನೆ ನಮಗೆ. ನೋಡಿ, ಲೆಸ್ ದ್ಯಾನ್ ಅಷ್ಟೇ ಕೊಟ್ಟಿದ್ರೆ ಆಗಲ್ಲ, ಆರ್ ಈಕ್ವಲ್ ಟು ಕೊಟ್ಟಿದ್ದಾರೆ ಅಂದರೆ ಇದೇನು ಆ್ಯಕ್ಚುಲಿ ಇದಿರೋದೇನು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಪೋಸ್ ಸಿಂಬಲ್ನ ಸ್ಪ್ಲಿಟ್ ಮಾಡಿದ್ರೆ ಲೆಸ್ ದ್ಯಾನ್ ಪ್ಲಸ್ ಈಸ್ ಈಕ್ವಲ್ ಟು ಎರಡು ಕಂಬೈನ್ ಆಗಿ ಲೆಸ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು ನಮಗೆ ಸಿಗೋದು. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಈಸ್ ಈಕ್ವಲ್ ಟು ಸ್ಯಾಟಿಸ್ಫೈ ಆಗ್ತಿದೆ ತಾನೆ. ಸೊ ದೇರ್ಫೋರ್ ದಿಸ್ ಈಸ್ ರಿಫ್ಲೆಕ್ಸಿವ್. ಅರ್ಥ ಆಯ್ತಾ? ನೆಕ್ಸ್ಟ್, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಆಗ್ತಾ ಇದೆ ಅಂದರೆ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಆಗಕ್ಕೆ ಸಾಧ್ಯನಾ? ನಾಟ್ ಪಾಸಿಬಲ್. ಹೌದಲ್ವಾ? 4 ಈಸ್ ಲೆಸ್ ದ್ಯಾನ್ 6, 6 ಈಸ್ ಲೆಸ್ ದ್ಯಾನ್ 4 ಅಂತ ಹೇಳಲಿಕ್ಕೆ ಬರುತ್ತಾ? ನಾಟ್ ಪಾಸಿಬಲ್. ದೇರ್ಫೋರ್ ಸಿಮೆಟ್ರಿಕ್ ಆಗೋದಿಲ್ಲ. ಟ್ರಾನ್ಸಿಟಿವ್ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಹೇಗೆ? ಎ ಲೆಸ್ ದ್ಯಾನ್ ಬಿ ಇದೆ, ಬಿ ಸಿಗಿಂತನೂ ಸಣ್ಣದು ಅಂದಮೇಲೆ ಎ ಲೆಸ್ ದ್ಯಾನ್ ಸಿ ಅಂತ ಹೇಳ್ಬೋದಲ್ಲ ಡೈರೆಕ್ಟಾಗಿ. ಟ್ರಾನ್ಸಿಟಿವ್ ಆಗುತ್ತೆ. ದಿಸ್ ಈಸ್ ನಾಟ್ ಎ ಬಿಗ್ ಡೀಲ್. ನಾನು ಆವಾಗಲೇ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸ್ಕ್ವೇರ್ ಹೇಳಿದ್ನಲ್ಲ, ಆ ಎಲಿಮೆಂಟ್ನ ನೀವು ಕಾಮೆಂಟ್ ಸೆಕ್ಷನ್ ಮಾಡಬೇಕಾಗಿರೋದು, ಕಾಮೆಂಟ್ ಮಾಡಬೇಕಾಗಿರೋದು, ಸಾರಿ. ರೈಟ್? ಓಕೆ, ಸೊ ದಿಸ್ ಇಸ್ ವಾಟ್ ಕ್ಯಾನ್ ಯು ಸೇ? ಆರ್ ಈಸ್ ರಿಫ್ಲೆಕ್ಸಿವ್ and transitive but not symmetric. ಅರ್ಥ ಆಯ್ತಲ್ಲ? ಜಸ್ಟ್ ಲಾಜಿಕಲ್ ಥಿಂಗ್ಸ್. ಅಗೇನ್ ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ by r is equal to a comma b, a less than or equal to b cube is reflexive, symmetric or transitive. ಇದು ಸೇಮ್ ಟೈಪ್ ಕ್ವೆಶನ್, ಬಟ್ ಕ್ಯೂಬ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆರ್ ನಾಟ್. ಓಕೆ, ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಬರಲಿಲ್ಲ ಅಂದರೆ ರೆಸ್ಯೂಮ್ ಮಾಡಿ. ಓಕೆ, ಇದನ್ನು ಹೋಮ್ವರ್ಕ್ ಕೊಡೋಣ ಅಂದ್ಕೊಂಡೆ, ಬಟ್ ನಾಟ್ ರಿಕ್ವೈರ್ಡ್. ಇದೊಂದು ಸಾಕು ನಿಮಗೆ ಹೋಮ್ವರ್ಕ್ ಇವತ್ತು. ಸೊ ಲೆಟ್ ಮಿ ಟ್ರೈ ದಿಸ್ ಒನ್. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್. ಹೌದಾ? ಸೊ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಸ್ಯಾಟಿಸ್ಫೈ ಆಯಿತು ಅಂದರೆ ರಿಲೇಷನ್ ಒಳಗಡೆ ಹೋಗುತ್ತೆ. ಅವ್ರು ಹೇಳಿರೋದೇನು? ಚೆಕ್ ಅಂದರೆ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಓಕೆ, ಯಾಕಾಗಲ್ಲ? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್. ಸೇಮ್ ರೀಸನ್ನು. ಸೆಟ್ ಯಾವುದಿಲ್ಲಿ? ರಿಯಲ್ ನಂಬರ್ಸ್ ಅಲ್ವಾ? ಸೊ ಸೇಮ್ ರೀಸನ್. ರಿಯಲ್ ನಂಬರ್ ಸೆಟ್ಟಲ್ಲಿ ನಾನು ಫ್ರ್ಯಾಕ್ಷನ್ಸ್ ತೊಗೊಳಕ್ಕೆ ಹೊರಟ್ರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಇಂದು ಸ್ಯಾಟಿಸ್ಫೈ ಆಗಲ್ಲ. ಫಾರ್ ಎಕ್ಸಾಂಪಲ್ 1/2ನ ತೊಗೊಳೋಣ. 1/2 ಹೋಲ್ ಕ್ಯೂಬ್ ಆಗುತ್ತಾ? 1/2 ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಕ್ಯೂಬ್ ಅಂದರೆ 8. ನಾಟ್ ಪಾಸಿಬಲ್. ದಿಸ್ ಈಸ್ ಆ್ಯಕ್ಚುಲಿ
ಸ್ಮಾಲರ್ ನಂಬರ್. 1/8 ಈಸ್ ಲೆಸ್ ದೆನ್ 1/2 ಹೌದಲ್ವಾ? ಸೊ ಹಾಗಾಗಿ ಇದು ಆಗೋದಿಲ್ಲ. ದೇರ್ಫೋರ್ ಏನಾಯಿತು, ರಿಫ್ಲೆಕ್ಸಿವ್ ಆಗಲ್ಲ. ಕರೆಕ್ಟ್. ಸಿಮಿಲರ್ಲಿ ಸಿಮೆಟ್ರಿಕ್ ಬಂದರೆ ಸಿಮೆಟ್ರಿಕ್ ಆಗುತ್ತಾ? ಕ್ವೆಶನ್ ಮಾರ್ಕ್. ಸಿಮೆಟ್ರಿಕ್ ಅಂದರೆ ಯಾವ್ದು ತೊಗೊಳ್ಳೋಣ? ಆಗಬಾರ್ದು ಅಂತಲೇ ಹುಡುಕ್ಬೇಕು. ಓಕೆ, ಕೌಂಟ್ರ್ ಎಕ್ಸಾಂಪಲ್ಲೇ ಹುಡುಕ್ಬೇಕು. ಯಾಕಂದರೆ ಆಗುತ್ತೆ ಅನ್ನೋದು ಹೇಳೋದು ತುಂಬ ಈಸಿ, ಆಗಲ್ಲ ಅನ್ನೋದಿದೆಯಲ್ಲ, ಇದು ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳ್ತಿದ್ದೀರಾ ಅಂದರೆ ಒಂದು ಕೌಂಟರ್ ಎಕ್ಸಾಂಪಲ್ ರೆಡಿ ಇರಬೇಕು. ಹಾಗಾಗಿ ನೀವು ಹುಡುಕ್ಬೇಕಾಗಿರೋದು ಕೂಡ ಅಷ್ಟೇ, ಯಾವ್ಯಾವ ಎಕ್ಸಾಂಪಲ್ಸಿಗೆ ಆಗಲ್ಲ ಅನ್ನೋದನ್ನು ಹುಡ್ಕಕ್ಕೆ ಹೋಗ್ರಿ. ಯಾವುದು ಸಿಕ್ತಿಲ್ಲ ಅಂದರೆ ಕನ್ಕ್ಲೂಡ್ ದಟ್ ಇಟ್ ಈಸ್ ಸಿಮೆಟ್ರಿಕ್. ಅಟ್ಲೀಸ್ಟ್ ಒಂದಾದರೂ ಎಕ್ಸಾಂಪಲ್ ಸಿಕ್ತು ವಿಚ್ ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ಗಿವೆನ್ ಇನ್ ಕ್ವೆಶನ್ ಕಂಡೀಷನ್. ಓಕೆ, ಆವಾಗ ಹೇಳ್ಬೋದು ದಿಸ್ ಇಸ್ ದ ಪ್ರೂಫ್, ಇದು ರೀಸನ್ ಇದೆ, ಇಲ್ಲಿ ಎಕ್ಸಾಂಪಲ್ ಇದೆ, ದಿಸ್ ಇಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ದಟ್ ದಿಸ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ಓಕೆ, ರೈಟ್. ಎನಿವೇಸ್, ಕಮ್ ಹಿಯರ್. ಅದು ಸಿಮೆಟ್ರಿಕ್ ಆಗಬಾರ್ದು ಅಂದರೆ ಎ ಲೆಸ್ ದ್ಯಾನ್ ಬಿ ಕ್ಯೂಬ್ ಯಾವ್ದು ತೊಗೊಳೋಣ? 2,5 ತೊಗೊಂಡು ನೋಡೋಣ. 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕ್ಯೂಬ್ ಅಂದರೆ 125. ಎ ಕಾಮ ಬಿ 5, 2 ತೊಗೊಂಡ್ರೆ 5 ಲೆಸ್ ದ್ಯಾನ್ 2 ಕ್ಯೂಬ್ 8 ಸ್ಯಾಟಿಸ್ಫೈ ಆಗ್ತಿದೆ ಅಲ್ವಾ? ಬೇಡ ಇದು. 2, 5, 6 ಅಂದರೆ ಆಗಲ್ಲ. 8ಗಿಂತ ದೊಡ್ಡ ನಂಬರ್ ಬರಬೇಕು ಅಂದರೆ ಓಕೆ, ಲೆಟ್ ಅಸ್ ಚೆಕ್. 2, 9 ತೊಗೊಳ್ಳಿ. 2, 9 ರಿಲೇಷನ್ ಒಳಗಡೆ ಇದೆ ಅಂತ ತೊಗೊಳ್ಳಿ. 9, 2 ಇದೆಯಾ? ಇದೆ ಅಂತ ಅಂದರೆ ಸಿಮೆಟ್ರಿಕ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಇದು ರಿಲೇಷನಲ್ಲಿ ಇದೆ ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9 ಕ್ಯೂಬ್ ಸ್ಯಾಟಿಸ್ಫೈ ಆಗ್ತಿದೆ ತಾನೆ? ಸೊ ಇದೈತೆ, ನೋ ಪ್ರಾಬ್ಲಮ್. ಆದರೆ 9, 2 ಇದೆಯಾ? ಇಲ್ಲ. ಯಾಕೆ? 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. 2 ಕ್ಯೂಬ್ ಅಂದರೆ 8. 9 ಲೆಸ್ ದೆನ್ 8 ನಾಟ್ ಪಾಸಿಬಲ್. ದೇರ್ಫೋರ್ ನಾಟ್ ಸಿಮೆಟ್ರಿಕ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟ್ರಾನ್ಸಿಟಿವ್. ಇದೇ ಥರ ತುಂಬ ಎಕ್ಸಾಂಪಲ್ಸ್ ತೊಗೋಬೋದು. ಕ್ಯೂಬ್ ನಂಬರ್ ಸ್ವಲ್ಪ ಫ್ಲ್ಯಾಶ್ ಆಗಬೇಕು ನಿಮ್ಮ ತಲೆಯಲ್ಲಿ, ಅವಾಗ ಈಸಿ ಇದೆ ಇದನ್ನು ಮಾಡೋದು. ಓಕೆ, ನೆಕ್ಸ್ಟ್ ಟ್ರಾನ್ಸಿಟಿವ್ ತೊಗೊಳೋಣ. ಟ್ರಾನ್ಸಿಟಿವ್ಗೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಬೇಕು, ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಕ್ಯೂಬು, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್ ಆಗಬಾರ್ದು ಅನ್ನೋ ಥರನೇ ಇರಬೇಕು ನನಗೆ. ಅಂದರೆ ಸಿ ಸ್ವಲ್ಪ ಸಣ್ಣ ನಂಬರ್ ಇರಲಿ, ಎ ಅನ್ನೋದು ದೊಡ್ಡ ನಂಬರ್ ಇರಲಿ, ಅದೇ ಲಾಜಿಕ್ಕು. ಓಕೆ, ನೀವು ಇಲ್ಲಿ ಎ ಇಂದ ಸ್ಮಾಲ್ ನಂಬರಿಂದ ದೊಡ್ಡ ನಂಬರ್ ತಗೊಂಡ್ರೆ ಏನು ಮಾಡಿದ್ರು ಬರಲ್ಲ ನಿಮಗೆ ಆನ್ಸರು. ಓಕೆ, ಸೊ ಲೆಟ್ ಅಸ್ ಟ್ರೈ. ಫಸ್ಟ್ ಎ ಕಾಮ ಬಿ, ಬಿ ಕಾಮ ಸಿ ಹುಡ್ಕೋಣ, ಬಿಲಾಂಗ್ಸ್ ಟು ಆರ್ ಇರೋವು, ಸೊ ದಟ್ ಐ ಕ್ಯಾನ್ ಗೆಟ್ ಸ್ವಲ್ಪ ಬಿಗ್ ನಂಬರ್ ಅಂದರೆ 10 ತೊಗೊಳೋಣ. 10, 11, 12 ತೊಗೊಂಬಿಡೋಣ. 12, ಇನ್ನೊಂದು ಚೂರು ಸ್ಮಾಲ್ ನಂಬರ್ 2 ಕ್ಯೂಬ್ ಅಂದರೆ 8 ಅಲ್ಲ, 2 ಬರಲ್ಲ. 3 ಕ್ಯೂಬ್ ಅಂದರೆ 3, 3, 9, 9, 3, 27. ಓಕೆ, 3 ಬರುತ್ತೆ. ಸೊ 12, 3 ಬಿಲಾಂಗ್ಸ್ ಟು ಆರ್. ಓಕೆ, 12 ಈಸ್ ಲೆಸ್ ದೆನ್ 3 ಕ್ಯೂಬ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಓಕೆ, ಹಂಗಂದರೆ ಆರಲ್ಲಿದೆ. ನೆಕ್ಸ್ಟು 3, ಯಾವ ನಂಬರ್ ತೊಗೊಳೋಣ? 3 ಲೆಸ್ ದೆನ್ 1 ತೊಗೊಂಡ್ರೆ ಏನಾಗುತ್ತೆ? 3 ಲೆಸ್ ದೆನ್ 1 ಕ್ಯೂಬ್. 3 ಲೆಸ್ ದೆನ್ 1 ಆಗಲ್ಲ. 2 ತೊಗೊಂಡ್ರೆ 3 ಲೆಸ್ ದೆನ್ 2 ಕ್ಯೂಬ್ ಅಂದರೆ 8. ಓಕೆ, ನಾನು ಇದಾಗುತ್ತೆ ನೋಡಿ. 3, 2 ಎ ಕಾಮ ಬಿ, ಬಿ ಕಾಮ ಸಿ. ಐ ವಾಂಟ್ ಎ ಕಾಮ ಸಿ. 12, 2 12 ಲೆಸ್ ದ್ಯಾನ್ 2 ಕ್ಯೂಬ್ ಅಂದರೆ 8. 12 ಲೆಸ್ ದ್ಯಾನ್ 8 ಫಾಲ್ಸ್. ಒಂದಾದರೂ ಕೌಂಟರ್ ಎಕ್ಸಾಂಪಲ್ ಸಿಕ್ತು ತಾನೆ? ಬಟ್ 12, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ವಿಲ್ ಬಿ ಕನ್ಕ್ಲೂಡಿಂಗ್ ದಟ್ ಇಲ್ಲಿ ಈ ಕ್ವಶನಲ್ಲಿ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ನಾರ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಓ ಮೈ ಗಾಡ್, 16 ಕ್ವೆಶನ್ಸ್ ಇದಾವ. ರೈಟ್ 16ಅಲ್ಲಿ 15, 16 ಅಂತೂ ಇದು ಏನಂತಾರೆ MCQ ಟೈಪು. ರೈಟ್. ಓಕೆ, 6, 7, 8, 9, 10 ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಓಕೆ, ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಮೀ ಟು ಅಪ್ಲೋಡ್ ದ ಲಾಂಗರ್ ವಿಡಿಯೋಸ್. ಓಕೆ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 6th ಎಷ್ಟಾಗುತ್ತೆ ಮತ್ತು ಟೈಮ್ ಡ್ಯೂರೇಷನ್ ಬೇಸಿಸ್ ಮೇಲೆ ಡಿಸೈಡ್ ಮಾಡಿ ಎಲ್ಲವೂ ಒಂದೇ ಲೆಕ್ಚರಲ್ಲಿ ಕವರ್ ಆಯಿತು ಅಂದರೆ ಒಂದೇ ಲೆಕ್ಚರಲ್ಲಿ ಕವರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ I'll split it into 2 classes. No issues at all. Okay, allivargu I need your support always, right? Keep supporting. Support ideo illo gottilla. Keep studying well. That is very, very important. Okay, right? And just as I always tell you, nimige on chooradru video help agide andre dayavittu comment ಮಾಡಿ, because your comment motivates me a lot to continue teaching. Okay, and ನೀವು ಕಾಮೆಂಟ್ ಮಾಡ್ತಿರೋ ಬಿಡ್ತಿರೋ ಅದಕ್ಕಿಂತ ಇಂಪಾರ್ಟೆಂಟ್ ವರ್ಕ್ ಏನು ಹೇಳ್ತೀನಿ ಎವ್ರಿ ಟೈಮ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ದೋಸ್ ಫ್ರೆಂಡ್ಸ್ ಹೂ ನೀಡ್ ದೀಸ್ ಲೆಕ್ಚರ್ಸ್. ಓಕೆ, ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಟೀಚರ್ಸಿಗೆ ಡೈರೆಕ್ಟಾಗಿ ಹೋಗಿ ಡೌಟ್ಸ್ ಕೇಳೋ ಅಂಥ ಧೈರ್ಯ ಇರೋದಿಲ್ಲ. ಅಂಥ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಶೇರ್ ಮಾಡಿ. ಟಾಪರ್ಸಿಗೆ ಶೇರ್ ಮಾಡಿ ಅಂತ ನಾನು ಯಾವತ್ತೂ ಕೇಳೋದು ಇಲ್ಲ. ಅಂಡರ್ಸ್ಟುಡ್? ಟಾಪರ್ಸ್ ವಿಲ್ ಎನಿಯೋ ಫೈಂಡ್ ದ ವೇ. ದೇ ವಿಲ್ ಟಾಕ್ ಟು ದೇರ್ ಓನ್ ಟೀಚರ್ಸ್, ದೇ ವಿಲ್ ಸಮ್ಹೌ ಕ್ಲಾರಿಫೈ ದೇರ್ ಡೌಟ್ಸ್, ಸಮ್ಹೌ ಗೆಟ್ ಥ್ರೂ.
ಬಟ್ ದ ಸ್ಟೂಡೆಂಟ್ಸ್ ಮೆಜಾರಿಟಿ 90% ಏನಿದೆಯಲ್ಲ, 10% ಧೈರ್ಯ ಮಾಡಿ ಕೇಳ್ತಾರೆ, 90% ಇದೆಯಲ್ಲ ನನ್ನ ಫೋಕಸ್ ಇರೋದು ಆ 90% ಸ್ಟೂಡೆಂಟ್ಸ್ ಮೇಲೆ. ಹಾಗಾಗಿ ಅಂಥ ಸ್ಟೂಡೆಂಟ್ಸಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಯು ಇಂಡೈರೆಕ್ಟ್ಲಿ ಆರ್ ಹೆಲ್ಪಿಂಗ್ ಮೀ, ಹೆಲ್ಪಿಂಗ್ ದೋಸ್ ಸ್ಟೂಡೆಂಟ್ಸ್. ಓಕೆ, ರೈಟ್. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್. ಆ್ಯಂಡ್ ಒಂದೇ ಒಂದು ಹೋಮ್ವರ್ಕ್ ಕೊಟ್ಟಿರೋದು, ಅದನ್ನು ಕಾಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.